1777 ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಷನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಷನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಭೂಸ್ವಾಧೀನವನ್ನು ನಾವು ಕೈ ಬಿಡ್ತಾ ಇದೀವಿ ರೈತರಿಗೆ ಒಪ್ಪಿಗೆ ಇಲ್ಲದೆ ಇರೋದ್ರಿಂದ ಅಂತ ಹೇಳ್ತಾರೆ. ಹೆಂಗ್ ಅನ್ನಿಸ್ತು ಆ ಸಂದರ್ಭದಲ್ಲಿ? ಹೆಂಗಿತ್ತು ನಿಮ್ಮ ಒಳಗೆ ತಳಮಳಗಳಿಗೆ ಏನಿತ್ತು ಆ ಕ್ಷಣ? ನಿಮ್ಗೆ ಏನು ಅನ್ನಿಸ್ತು? ಯಾರನ್ನೂ ಮಾತಾಡಿಸ್ಲಿಲ್ಲ. ನೇರ ಅವರು ನಮ್ಮ ಸರ್ಕಾರದ ನಿಲುವನ್ನು ನಾನು ಹೇಳ್ತಿದ್ದೀನಿ, ನೀವು ಕೇಳಬೇಕು ಅಂದರು. ಬಟ್ ನೇರ ಹೇಳಿ ಅವರು ಘೋಷಣೆ ಮಾಡಿದ್ದೇ ಭೂಸ್ವಾಧೀನವನ್ನು, ಈ 13 ಹಳ್ಳಿಗಳ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾನು ರದ್ದುಪಡಿಸಿದ್ದೇನೆ. ಇದೊಂದು ಐತಿಹಾಸಿಕ ಕರ್ನಾಟಕದೊಳಗಡೆ ಹೋರಾಟ. ಅದರ ಜೊತೆಯಲ್ಲಿ ಎಲ್ಲ ಬಣಗಳು, ಎಲ್ಲ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಅವರು ನಡೆದೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಕರಳಿ ಸರ್ ಹೇಳಿದಾಗೆ ಅದನ್ನು ನಂಬಕ್ಕೆ ನಾವು ಅದನ್ನು ಚೇತರಿಸ್ಕೊಳ್ಳೋಕ್ಕೆ ಸುಮಾರು ಸಮಯ ತಗೊಂಡು. ಹೌದು 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 ನಿಜವಾಗ್ಲೂ ಇದೇ ಆಗ್ತಿದೆಯಾ ಅಂತ ಅವರು ಸಾರಾಸಗಟಾಗಿ ಅವರು ಇಲ್ಲ 1777 ಎಕರೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ರದ್ದುಗೊಳಿಸಿದ್ದೀವಿ, ಭೂಸ್ವಾಧೀನದಿಂದ ರದ್ದುಗೊಳಿಸಿದ್ದೀವಿ. ಅಮ್ಮ, ನೀವು ಅದಕ್ಕೂ ಮುಂಚೆ ಸಭೆಗೆ ಹೋಗಿದ್ರಲ್ಲ 4ನೇ ತಾರೀಕು, ನೀವು ಹೋಗುವಾಗ ನೀವು ಬೆಳೆದಿರೋ ಹೂವು, ಹಣ್ಣು, ತರಕಾರಿ ಎಲ್ಲ ತಗೊಂಡು ಹೋಗಿದ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೊಡೋದಕ್ಕೆ. ಕೊಟ್ರಿ. ಅವತ್ತು ಬೇಸರದಿಂದ ಬಂದ್ರಿ. ಅವತ್ತು ನಾವು ನಿಮ್ಮನ್ನು ವಿಧಾನಸೌಧದ ಮುಂದೆ ಮಾತಾಡ್ಸ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರಿ. ಏನು ಶಾನೆ ಬೇಜಾರಾಗಿತ್ತು. ಯಾಕಂದರೆ ನಾವು ಬೀದಿಯಲ್ಲಿ ಮಲಗಿದ್ದೀರಿ, DC ಆಫೀಸ್ ಹತ್ರ ಮಲಗಿದ್ದೀರಿ, ಫ್ರೀಡಮ್ ಪಾರ್ಕಲ್ಲಿ ಮಲಗಿದ್ದೀರಿ, 3 ಸಲ ಜೈಲಿಗೆ ಕೆತ್ಕೊಂಡು ಹೋಗ್ಯವ್ರೆ. ಇದೆಲ್ಲ ನೆನ್ಕೊಂಡು ಅವರು 10 ದಿನ ಟೈಮ್ ಕೇಳ್ತಾರಲ್ಲ 4ನೇ ತಾರೀಕು. ಇವರು ಮುಂದೆ ಏನು ಮಾಡ್ತಾರೋ ಟೈಮ್ ತಗೊಂಡು ಅವಾಗೂ ಮಾತು ಕೊಡ್ತಾರೋ ಇಲ್ಲೋ ಅನ್ನೋದೊಂದು ಭಯ ತುಂಬ್ಕೊಂತು ನಮ್ಗೆ. ನಮ್ಮ ಭೂಮಿ ನಮಗೆ ಬಿಟ್ಟಿದ್ರಕ ಸಂತೋಷವಾಗಿ ನೀನು ಇರಬೇಕು, ನಾವು ಇರ್ಬೇಕಣ್ಣ ಅಂತೇಳಿ ಆ ಹೆಣ್ಕ ಧನ್ಯವಾದಗಳು. ಏನು ಹೇಳಿದ್ರು ಅವಾಗ ನಿಮಗೆ? ಅದೇ ಅಮ್ಮ, ನಿಮ್ಮ ಭೂಮಿ ನಿಮ್ಗೆ ಬಿಟ್ಟಿದ್ದೀನಿ, ನೀವು ಬೆಳ್ಕೊಂಡು ತಿನ್ನಬೇಕು ಅಂತ ಅವರು ಹೇಳಿದರು ನಮಗೆ. ನಮಸ್ಕಾರ, ಇದಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ದೇವರಾಜ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ನಾಡ ಕಚೇರಿಯ ಪಕ್ಕದಲ್ಲಿ 2022 ಏಪ್ರಿಲ್ 4ರಂದು ಸಾಮಾನ್ಯವಾಗಿ ಒಂದು ಸಹಜವಾದಂತಹ ಒಂದು ಟೆಂಟ್ ಅನ್ನು ಹಾಕೊಂಡು ಒಂದು ಹೋರಾಟ ಶುರುವಾಗತ್ತೆ. ಅವತ್ತು ಶುರುವಾದಂತಹ ಒಂದು ಹೋರಾಟ 2025 ಜುಲೈ 15ನೇ ತಾರೀಕು ಆ ಹೋರಾಟ ಅಂತ್ಯ ಆಗತ್ತೆ. ಅಲ್ಲಿಗೆ ಬರೋಬ್ಬರಿ 1198 ದಿನಗಳ ಕಾಲ, ಅಂದ್ರೆ ಬರೋಬ್ಬರಿ 3 ವರ್ಷಗಳ ಕಾಲ ಆ ಹೋರಾಟ ಸಾಗಿ ಬಂದಿರುತ್ತೆ. ಆ ಹೋರಾಟವನ್ನ ಸಂಭ್ರಮಿಸೋದಕ್ಕೆ ಇಡೀ ರಾಜ್ಯಾದ್ಯಂತ ಜನ ಕಾತರದಿಂದ ಕಾಯ್ತಾ ಇದ್ರು. CM ಸಿದ್ದರಾಮಯ್ಯನವರು ದೇವನಹಳ್ಳಿ ತಾಲೂಕಿನ 13 ಹಳ್ಳಿಗಳ 1777 ಎಕರೆ ಕೃಷಿ ಭೂಮಿಯನ್ನ KIADBಯ ಏನು ಕೈಗಾರಿಕಾಭಿವೃದ್ಧಿ ಕೆಲಸಕ್ಕೆ ಬಳಸ್ಕೊಳ್ಳೋದಿಲ್ಲ, ಆ ಭೂಸ್ವಾಧೀನವನ್ನ ಸಂಪೂರ್ಣವಾಗಿ ಕೈ ಬಿಡ್ತೀವಿ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡುವ ಮೂಲಕ ಆ ಹೋರಾಟಕ್ಕೆ ತೆರೆ ಬೀಳುತ್ತೆ. ಅಂತಹ ಒಂದು ಸುದೀರ್ಘವಾದಂತಹ ಹೋರಾಟವನ್ನ ನಡೆಸುವಂಥದ್ದು ಬಹಳ ಸುಲಭ ಆಗಿರಲಿಲ್ಲ. ಆ ಹೋರಾಟವನ್ನ ನಡೆಸಿದಂಥ 13 ಹಳ್ಳಿಯ ಎಲ್ಲ ರೈತಾಪಿ ಕುಟುಂಬಗಳು ಕೂಡ ಬಹಳ ಏಳು ಬೀಳಿನ ನೋವನ್ನ ತುಂಬಿಕೊಂಡು ಆ ಒಂದು ಯಶಸ್ಸಿನ ದಿನವನ್ನ ಕಾಯ್ತಾ ಇದ್ರು. ಸೊ ಇವತ್ತು ಅದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ 3 ನೇತಾರರು ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಅವರ ಅನುಭವಗಳು ಏನು ಅನ್ನೋದನ್ನ ನಿಮ್ಮೆಲ್ಲರಿಗೂ ತಿಳಿಸ್ಕೊಡುವ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಮೊದಲಿಗೆ ನನ್ನ ಜೊತೆಗಿರುವಂತವ್ರು ಸಿದ್ದರಾಮಯ್ಯನವರು ಭೂಸ್ವಾಧೀನವನ್ನ ನಾವು ಕೈ ಬಿಡ್ತೀವಿ ಅಂತ ಹೇಳಿದ ನಂತರದಲ್ಲಿ ಅವ್ರಿಗೊಂದು ಸಿಹಿಯನ್ನ ತಿನ್ನಿಸಿ ಅವರ ಕೈಯನ್ನ ಹಿಡಿದು ಧನ್ಯವಾದವನ್ನ ಹೇಳಿದಂತ ಒಂದು ಮಹಿಳಾ ಶಕ್ತಿ ಮುನಿವೆಂಕಟಮ್ಮ ಅವರು ನನ್ನ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಮತ್ತೊಬ್ರು ಇದ್ದಾರೆ. ನನ್ನಲ್ಲಿ ನೀಲಿ ಇತ್ತು, ಇವತ್ತು ಕೆಂಪು ನನ್ನ ರಕ್ತ ಆಯ್ತು, ಹಸಿರು ರೈತರ ಸಂಕೇತ ಇವತ್ತು ನನ್ನ ಹುಸಿರಾಯ್ತು ಅಂತ ಹೇಳಿದಂತಹ ನಾಯಕರು. ಸೊ ಅವ್ರು ಯಾರು ಅಲ್ಲ, ಕಾರಳ್ಳಿ ಶ್ರೀನಿವಾಸ್ ಅವರು. ಅವರನ್ನು ಕೂಡ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮತ್ತೊಬ್ಬರು ಮುಂಚೂಣಿಯ ನಾಯಕರು. ಈ 3.5 ವರ್ಷ ಯುವಶಕ್ತಿಯನ್ನ ಜೊತೆಗೆ ಎಲ್ಲ ವಯೋಮಾನದ ಎಲ್ಲ ವರ್ಗದ ಜನರನ್ನ ಬಹಳ ಪ್ರೀತಿಯಿಂದ ಜೊತೆಗೂಡಿಸ್ಕೊಂಡು ಅಷ್ಟೇ ಅವ್ರಿಗೆ ತಿಳುವಳಿಕೆಯನ್ನ ಕೊಟ್ಕೊಂಡು ಅವ್ರ ಜೊತೆಗೆ ಹೆಜ್ಜೆ ಹಾಕಿದಂಥವ್ರು ಈ ಹೋರಾಟದಲ್ಲಿ ರಮೇಶ್ ಚಿಮಾಚನಹಳ್ಳಿ ಅವರು. ಅವರನ್ನು ಕೂಡ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಪ್ರಶ್ನೆ
ನೀವು ಶುರು ಮಾಡಿದ ದಿನದಿಂದ ಅಲ್ಲ, ನಿಮ್ಮ ಹೋರಾಟ ಅಂತ್ಯ ಆಯ್ತಲ್ಲ ಆ ದಿನದ ಆ ಕ್ಷಣದ ಬಗ್ಗೆ ನಾನು ಕೇಳಕ್ ಬಯಸ್ತೀನಿ. ಕಾರಳಿ ಶ್ರೀನಿವಾಸ್ ಅವರೇ, ನಿಮ್ಮಿಂದನೇ ಈ ಪ್ರಶ್ನೆ ತಗೊಳ್ತೀನಿ. ಹೋಗ್ತೀರಿ ಜುಲೈ 15ನೇ ತಾರೀಕು CM ಅವ್ರ ಜೊತೆ ಸಭೆಗೆ, ಭೂಸ್ವಾಧೀನವನ್ನ ನಾವು ಕೈ ಬಿಡ್ತಾ ಇದೀವಿ ರೈತರಿಗೆ ಒಪ್ಪಿಗೆ ಇಲ್ಲದೆ ಇರೋದ್ರಿಂದ ಅಂತ ಹೇಳ್ತಾರೆ. ಹೆಂಗ್ ಅನ್ನಿಸ್ತು ಆ ಸಂದರ್ಭದಲ್ಲಿ? ಹೆಂಗಿತ್ತು ಆ ಪ್ರೋಸೆಸ್? ಆ 10-15 ನಿಮಿಷದಲ್ಲಿ ಏನಾಯ್ತಲ್ಲಿ? ಹಿಂದಿನ ರಾತ್ರಿ ನಮ್ಗೆ ಯಾರಿಗೂ ನಿದ್ದೆ ಬಂದಿರಲಿಲ್ಲ. ನನಗಂತೂ ಅವತ್ತು ಹಿಂದಿನ ರಾತ್ರಿ ಈ ಎತ್ತು ಹೊರಳಾಡಿದ್ರೂ ನಿದ್ದೆ ಬರಲಿಲ್ಲ. ಆದರೆ ಬೆಳಗ್ಗೆ ನಾವು ಎಲ್ಲರೂ ಹೊರಟಿದ್ರು, ಬಟ್ ನಾವೆಲ್ಲ ಸ್ವಲ್ಪ ಲೇಟಾಗಿ ಹೋದ್ವಿ. ಲೇಟಾಗಿ ಹೋಗಿ ಗಾಂಧಿ ಭವನ ಸೇರಿಕೊಂಡು ಗಾಂಧಿ ಭವನದಲ್ಲಿ ಒಂದು ಸಣ್ಣ ಸಭೆ ಮಾಡಿಕೊಂಡು ಅದಾದ ನಂತರ ನಾವು ವಿಧಾನಸೌಧಕ್ಕೆ ಹೋದ್ವಿ. ಅಲ್ಲಿ ಹೋಗ್ತಾ ಹೋಗ್ತಾ ಬಸ್ ಲಾರಿಯ ಮಧ್ಯದಲ್ಲೇ ನಮ್ಮ ಬಸ್ ಕೆಟ್ಟೋಯ್ತು. ಮತ್ತು ಪೊಲೀಸರು ಇನ್ನೊಂದು ವ್ಯಾನ್ DR ವ್ಯಾನ್ ತರಿಸಿ ಅದರಲ್ಲಿ ನಮ್ಮನ್ನು ಕರ್ಕೊಂಡೋದ್ರು. ವಿಧಾನಸೌಧಕ್ಕೆ ಹೋದ್ವಿ. ಬಟ್ ಹೋಗಿ ನಾವೆಲ್ಲ ಕೂತ್ಕೊಂಡ್ವಿ. ಆದರೆ ಅದು ಮೊದಲೇ ನಮ್ಮದೊಂದು ಪ್ಲಾನ್ ಆಗಿತ್ತು, ಯಾರು ಮಾತಾಡಬೇಕು, ಯಾರು ಮಾತಾಡಬಾರ್ದು, ಏನೆಲ್ಲ ಇರಬೇಕು, ನಮ್ಮ ನಿಲುವುಗಳೇನು, ನಮ್ಮ ಪರವಾಗಿದ್ದಾಗ ನಮ್ಮ ಪ್ರತಿಕ್ರಿಯೆ ಹೆಂಗಿರಬೇಕು, ನಮ್ಮ ವಿರುದ್ಧ ಆದಾಗ ನಮ್ಮ ಪ್ರತಿಕ್ರಿಯೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ನಾಯಕರುಗಳೆಲ್ಲ ಮಾತಾಡಿ ನಾವು ಹೋಗಿ ಸಹಜವಾಗಿ ನಾವೆಲ್ಲೆಲ್ಲಿ ಕೂತ್ಕೋಬೇಕು ಅಲ್ಲೆಲ್ಲ ಕೂತ್ಕೊಂಡ್ವಿ. ಕೂತ್ಕೊಂಡು ಆದ ನಂತರ ಇಡೀ ಸಿದ್ದರಾಮಯ್ಯನವರು ಒಬ್ಬರು ಬಂದಿದ್ದರೆ ನಮಗೇನು ಇದಾಗ್ತಿರ್ಲಿಲ್ಲ. ಇಡೀ ಕ್ಯಾಬಿನೆಟನ್ನು ಎಲ್ಲ ಮಂತ್ರಿಗಳನ್ನು ಕರ್ಕೊಬಂದರು. ಇಡೀ ಮಂತ್ರಿಮಂಡಲ ಎಲ್ಲ ಘಟಾನುಘಟಿ ನಾಯಕರುಗಳೆಲ್ಲ ಅಲ್ಲಿದ್ದರು. ಎಲ್ಲರೂ ಬಂದಾಗ ಸಹಜವಾಗಿ ನಮ್ಗನ್ಸಿತ್ತು, ಇವರೆಲ್ಲ ಒಬ್ಬರು ಸೇರಿ ಒಬ್ಬರ ನಂತರ ನಮ್ಮನ್ನು ಏನಾದರೂ ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಪಡ್ಬೋದೇನೋ ಅಂದ್ಕೊಂಡ್ವಿ ಆ ಸಂದರ್ಭದಲ್ಲಿ. ಬಟ್ ಅವರು ಸ್ವಾಗತ ಕೋರಿದ್ರು. ನಮ್ಮ ಕೈಗಾರಿಕಾ ಕಾರ್ಯದರ್ಶಿಗಳು ಸ್ವಾಗತ ಕೋರಿದ ಮೇಲೆ ಸಿದ್ದರಾಮಯ್ಯನವರೇ ನೇರ ಮಾತು, ಇಲ್ಲ ನಾನು ಮಾತಾಡ್ಬಿಡ್ತೀನಿ, ನೀನು ಸುಮ್ಮನೆ ಕೂತ್ಕೊಬಿಡಿ ಅಂತ ನೇರ ಅವರು ನಮ್ಮ ಸರ್ಕಾರದ ನಿಲುವನ್ನು ನಾನು ಹೇಳ್ತಿದ್ದೀನಿ, ನೀವು ಕೇಳಬೇಕು ಅಂದರು. ಬಟ್ ನೇರ ಹೇಳಿ ಅವರು ಘೋಷಣೆ ಮಾಡಿದ್ದೇ ಭೂಸ್ವಾಧೀನವನ್ನು, ಈ 13 ಹಳ್ಳಿಗಳ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾನು ರದ್ದುಪಡಿಸಿದ್ದೇನೆ ಅಂತ ನೇರ ಹೇಳಿದ್ರು. ನಮಗೊಂದು ಕ್ಷಣ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪ ಇದು, ಏನು ಇಲ್ವಾ ಅದಕ್ಕೆ, ಏನಾದರೂ ಇದೆಯಾ ಇದರಲ್ಲಿ ಏನು ಅಂತ ಯೋಚನೆ ಮಾಡೋಕ್ಕೂ ನಮಗೆ ಟೈಮ್ ಇರಲಿಲ್ಲ. ಬಟ್ಟು ಅಲ್ಲಿ ಅದಾದ ನಂತರ ಅವರು ಈ ಫಲವತ್ತಾದ ಭೂಮಿ ಅಂತ ಹೋರಾಟ ಮಾಡ್ತಿದ್ದಾರೆ. ಇದೊಂದು ಐತಿಹಾಸಿಕ ಕರ್ನಾಟಕದೊಳಗಡೆ ಹೋರಾಟ. ಅದರ ಜೊತೆಯಲ್ಲಿ ಎಲ್ಲ ಬಣಗಳು, ಎಲ್ಲ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಅವರು ನಡೆದೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಬಹುಶಃ ಅದು ನಮಗೆ ಅದೊಂದು ಅದೃಷ್ಟ. ಆ ಸಂದರ್ಭದಲ್ಲಿ ನಾವೆಲ್ಲ ಇದ್ದಿತ್ತು. ಖಂಡಿತ ಒಂದು ಒಳ್ಳೆಯ ತೀರ್ಮಾನವನ್ನು ಸಿದ್ದರಾಮಯ್ಯನವರು ತೊಗೊಂಡ್ರು. ನಮಗೆ ತಕ್ಷಣಕ್ಕೆ ಅದು ಆ ಸಂತೋಷ, ಒಂಥರ ಸಂತೋಷ. ಇದು ಎಲ್ಲನೂ ನಮ್ಮ ಒಳಗಡೆ ಎಲ್ಲ ರೈತರೊಳಗಡೆ ಭಾವನಾತ್ಮಕವಾಗಿ ಅವತ್ತು ನಮ್ಮ ಲೀಡ್ರುಗಳು ಎಲ್ಲ ಎದ್ದು ನಿಂತು ಸರ್ಕಾರನ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದಿಸಿದ್ವಿ ಎಲ್ಲ ನಾವು. ಭಾಳ ಖುಷಿ. ರಮೇಶ್ ಅವರೇ, ದೇವನಹಳ್ಳಿ ಚಲೋವನ್ನು ನಡೆಸ್ತೀರಿ, ದೊಡ್ಡ ಮಟ್ಟದಲ್ಲಾಗತ್ತೆ, ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ, ಸರ್ಕಾರದ ಭಾಗವಾಗಿ ಯಾರು ಬರೋದಿಲ್ಲ, ಹೋರಾಟಗಾರರನ್ನ ಅರೆಸ್ಟ್ ಮಾಡ್ತಾರೆ, ತಡರಾತ್ರಿವರೆಗೂ ಇಟ್ಕೊಳ್ತಾರೆ, ಬಿಟ್ರೆ ನಾವು ಮನೆಗೆ ಹೋಗೋದಿಲ್ಲ ಅಂತ ಕೂತಿರ್ತೀರಿ, ಹಿಂಗೆಲ್ಲ ನಡೆಯುತ್ತೆ. ಕೊನೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಹೋರಾಟ ಶಿಫ್ಟ್ ಆಗುತ್ತೆ. ಅವತ್ತು ಜುಲೈ 4ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ, ಇಡೀ ರಾಜ್ಯದಿಂದ ಜನ ಬಂದಿರ್ತಾರೆ. ಕೈಗಾರಿಕಾ ಸಚಿವರು MB ಪಾಟೀಲ್ ಅವತ್ತು ನೀವು ಹೋದಂತಹ ಸಭೆಗೆ ಅವ್ರು ಇರಲಿಲ್ಲ. ಅವತ್ತು ಪಾಸಿಟಿವ್ ರೆಸ್ಪಾನ್ಸ್ ಬರೋದಿಲ್ಲ. ನೀವೊಂದು ಕಡೆ ಹೋಗಿ ಕೂತು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರಿ. ಜುಲೈ 15ನೇ ತಾರೀಕು ಭೂಸ್ವಾಧೀನನ ನಾವು ಕೈಬಿಟ್ಟೆ ಅಂತ ಹೇಳಿದಾಗ ಗಾಂಧಿ ಭವನಕ್ಕೆ ಬಂದು ಎಲ್ಲರ ಜೊತೆಗೆ ಸಂಭ್ರಮಾಚರಣೆ ಮಾಡಿದಂತಹ ರಮೇಶ್ ಅವರ ಮುಖ ಎರಡನ್ನೂ ಕೂಡ ನಾನು ನೋಡಿದ್ದೀನಿ. ಹೆಂಗಿತ್ತು ಸರ್ ಆ ಸಂದರ್ಭ? ಆ್ಯಕ್ಚುಲಿ 25ನೇ ತಾರೀಕಿನ ವಿಷಯ ಇದೆಯಲ್ಲ, 25ನೇ ತಾರೀಕಿನ ನಂತರ ಆದಂಥ ಬೆಳವಣಿಗೆ ಮತ್ತು ಫ್ರೀಡಮ್ ಪಾರ್ಕಿಗೆ ನಾವೆಲ್ಲ ಹೋರಾಟನ ಶಿಫ್ಟ್ ಮಾಡಿ ತುಂಬ ಕಾತರದಿಂದ ಕಾಯ್ತಾ ಇದ್ವಿ. 4ನೇ ತಾರೀಕು ಬಂದಾಗ ನಮ್ಮ ಪರವಾಗಿ ಏನಾದರೂ ನಿರ್ಣಯ ಬರ್ಬೋದಾ ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ವಿ. ಕಾತರದಿಂದ ಕಾಯುವಂಥ ಈ ಜನಕ್ಕೆ ಒಂದು ರೀತಿ ಬೆಳಗ್ಗೆನೆ ಏನು 4ನೇ ತಾರೀಕು ಅವರ ಸಭೆಗೆ ಹೋಗಬೇಕು ಅಂಥ ಸಂದರ್ಭದಲ್ಲೇ ಇಲ್ಲಿ ಚಾಮರಾಜನಗರದಿಂದ ಬರ್ತಾ ಇದ್ದಂಥ ಒಬ್ಬ ನಮ್ಮ ರೈತ ಹೋರಾಟಗಾರರು ಹೃದಯಾಘಾತದಿಂದ ತೀರ್ಕೊಂಡ್ರು. ಆ ನೋವು ಒಂದು ಕಡೆ ಇತ್ತು, ನೀವು ಆಗಲೇ ಹೇಳಿದಾಗೆ ಆ ನೋವು ಒಂದು ಕಡೆ ಇತ್ತು. ಆ ನೋವನ್ನು ತುಂಬಿಕೊಂಡೇ ನಾವು ಸಭೆಗೆ ಹೋಗಿದ್ವಿ. ಆ ಸಭೆಯಲ್ಲೂ ಅದಕ್ಕಿಂತ ಹಿಂದೆಯೇ ಅವರು ಹಿಂದಿನ ದಿನವೇ ಅದಕ್ಕೊಂದು ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದರು.
ಇಲ್ಲ 10 ದಿನಗಳ ಕಾಲಾವಕಾಶ ತಗೋಬಹುದು ಅಂತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿತ್ತು. ಮತ್ತು ಬೇಕಿರ್ಲಿಲ್ಲ 10 ದಿನಗಳ ಕಾಲಾವಕಾಶ ಅನ್ನೋ ಮಾತು ಕೂಡ ಇತ್ತು. ಇದೇ ಸ್ಟುಡಿಯೋದಲ್ಲಿ ನೀವು ಬಂದು ಅದ್ರ ಬಗ್ಗೆ ಮಾತಾಡಿದ್ರಿ. ಹೌದು ಅವ್ರು ಹೇಳಿದ್ದು ಹಿಂಗೇನೋ ಆಗತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಅವರು ಬೇರೆ ಬೇರೆ ಯಾವ ವಿಷಯನೂ ಮಾತಾಡೋಕ್ಕೆ ಅವರು ಅದು ಇಷ್ಟಪಡಲೇ ಇಲ್ಲ. ಅವ್ರು ಹೇಳಿದ್ದು ಒಂದೇ ಮಾತು, ನನಗೆ 10 ದಿನಗಳ ಕಾಲಾವಕಾಶ ಬೇಕು ಅಂತ. ನಾವು ಏನು ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋ ಸ್ಥಿತಿಲಿ ಇರಲಿಲ್ಲ. ಮತ್ತು ಅದನ್ನು ಹೊರತಾಗಿನೂ ಕೂಡ ರೈತ ಪರವಾದ ನಿರ್ಣಯ ಕೊಡ್ತೀವಿ ಅಂತಲೂ ಕೂಡ ಹೇಳಲಿಲ್ಲ. ಅವತ್ತಿನ ಸ್ಥಿತಿ ಹೇಗಿತ್ತು ಅಂತಂದರೆ, ಒಂದು ರೀತಿಯ ನಾವು ಎಲ್ಲ ಮುಗಿದೋಯ್ತು ಅಂತನ್ನೋ ರೀತಿಯ ಒಂದು ಆ ಥರದ ನಿರಾಶೆ ಭಾವನೆಗೆ ಬಂದ, ಆ ಭಾವನೆಯಿಂದನೇ ಆಚೆ ಬಂದ್ವಿ ನಾವು. ತುಂಬ ಸುಸ್ತಾಗಿ, ಬೇಜಾರಾಗಿ, 3.5 ವರ್ಷಗಳ ಕಾಲದ ಆ ಒಂದು ಹೋರಾಟ ಇತ್ತಲ್ಲ, ಆ ಹೋರಾಟಕ್ಕೆ ಈ ಥರದ ಒಂದು ಅಂತ್ಯ ಸಿಗಬಾರ್ದು ಅಂತನ್ನೋ ಆ ಥರದ ಕಾರಣಕ್ಕೆ ನಾವು ಅಷ್ಟೊಂದು ಎಮೋಷ್ನಲ್ ಆಗಿ ಆಚೆ ಬಂದಿದ್ದು. 10 ದಿನಗಳ ಕಾಲಾವಕಾಶ ಬೇಕು ಅಂತ ಪದೇ ಹೇಳಿದ್ರು ಹೊರತಾಗಿ 10 ದಿನಗಳ ನಂತರನಾದರೂ ನೀವು ರೈತಪರವಾದ ನಿರ್ಧಾರಕ್ಕೆ ಬರಬೇಕು ಅಂತ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಲೇ ಇಲ್ಲ ಅವತ್ತು CM ಆವತ್ತಿನ ದಿನ. ಇದೆಲ್ಲ ಬೇಜಾರಿನ ಮಧ್ಯೆ ನಾವು ಆಚೆ ಬಂದಿದ್ವಿ. ಅದಾದಮೇಲೆ ನಾವು 25ನೇ ತಾರೀಕು ಏನು 15ನೇ ತಾರೀಕು ಜುಲೈ 15ನೇ ತಾರೀಕು ಸಭೆಗೆ ಹೋದಾಗ ಪೂರ್ತಿಯಾಗಿ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ರೀತಿಯ ಒಂದು ಸಂಭಾಷಣೆ ನಡೀತು ಅಂತ ಹೇಳ್ಬೋದು. ಅಲ್ಲೂ ಕೂಡ ಅಷ್ಟೇ, ಯಾರನ್ನೂ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೋಬೇಕಷ್ಟೇ ಅಷ್ಟೇ ಅಂತ. ಆಮೇಲೆ ಆಗಲೂ ಕೂಡ ನಮಗೆ ಒಂದು ಹಿಂದೆ ನಡೆದಿರೋ ಸುಮಾರಷ್ಟು 10 ದಿನಗಳ ಅವಧಿನಲ್ಲಿ ನಡೆದಿರೋಂಥ ವಿದ್ಯಮಾನಗಳಿದ್ವಲ್ಲ, ಎಲ್ಲ ವಿದ್ಯಮಾನಗಳು ಸುಮಾರಷ್ಟು ಘಾಸಿಗೊಳಿಸಿದ್ವು ನಮ್ಮನ್ನು. ಅದ್ರ ಮಧ್ಯೆನೇ ನಾವು ಅಲ್ಲೋಗಿ ಕೂತಿದ್ವಿ. ನಮಗೂ ಕೂಡ ಏನಾಗ್ಬೋದು ಅಂತ ಹೇಳಿ ನೋಡೋಂಥ ಕಾತರ ಇತ್ತು. ಒಂದು ಕಡೆಗೆ ಒಂದು ನಂಬಿಕೆ ಇತ್ತು, ಓಕೆ ರೈತ ಪರವಾದಂಥ ನಿರ್ಣಯ ಬರಬಹುದು ಇವತ್ತು ಅಂತ ಒಂದು ನಂಬಿಕೆ ಇತ್ತು. ಹೋಗಿ ಕೂತಾಗ ಅವರು ಮಾತು ಶುರು ಮಾಡಿದ್ದಿದೆಯಲ್ಲ, ನೀವ್ಯಾರು ಮಾತಾಡೋ ಹಾಗಿಲ್ಲ, ನಾನು ಮಾತಾಡ್ತೀನಿ ಅಂತ ಮಾತು ಶುರು ಮಾಡಿದ್ದಿದೆಯಲ್ಲ, ನಾವು ಎಷ್ಟೊಂದು ಆಶಾಭಾವನೆ ಒಂದು ಕಡೆಗೆ ಏನೋ ಮಾಡ್ಬೋದು ಅಂತಿತ್ತಲ್ಲ, ಅದನ್ನು ಪೂರ್ತಿಯಾಗಿ ಕುಗ್ಸೋ ಥರದ್ದೇ ಮಾತುಕತೆ ಶುರುವಾಗಿದ್ದು. ದೇಶಕ್ಕೆ ಅಭಿವೃದ್ಧಿ ಬೇಕು ಅಂತ ಮಾತು ಶುರು ಮಾಡಿದ್ರು. ಹಂಗಾಗಿ ಅಂತ ಹೇಳ್ಬಿಡ್ಬೋದು ಅಂತ ಅಂದ್ಕೊಂಡ್ವಿ ನಾವು. ದೇಶಕ್ಕೆ ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಕೈಗಾರಿಕೆಗಳು ಬರಬೇಕು, ಕೈಗಾರಿಕೆಗಳು ಬಂದರೆ ಇನ್ವೆಸ್ಟ್ಮೆಂಟ್ ಬರುತ್ತೆ, ಉದ್ಯೋಗ ಸಿಕ್ಕತ್ತೆ ಅಂತ ಮಾತು ಶುರು ಮಾಡಿದ್ರು. ಮತ್ತಿನ್ನೊಂದು ಕತೆ ಶುರು ಆಯ್ತಲ್ಲ ಅನ್ನೋ ರೀತಿಯ ಒಂದು ರೀತಿ ಹೇಳ್ತಿದಾರಲ್ಲ ಅಂತ ಹೇಳಿ. ಅದಾದಮೇಲೆ ಅವರು ಆದರೂ ಕೂಡ ರೈತರು ಕೂಡ ಬದುಕಬೇಕು ಅನ್ನೋ ಮಾತಿಂದ ಆಚೆಗಿನ ಮಾತುಕತೆ ಇದೆಯಲ್ಲ, ಅದು ನಮಗೆ ನಂಬಕ್ಕಾಗಲಿಲ್ಲ ಆ ಕ್ಷಣಕ್ಕೆ. ಕರಾಳಿ ಸರ್ ಹೇಳಿದಾಗೆ ಅದನ್ನು ನಂಬಕ್ಕೆ ನಾವು ಅದನ್ನು ಚೇತರಿಸ್ಕೊಳ್ಳೋಕ್ಕೆ ಸುಮಾರು ಸಮಯ ತಗೊಂಡ್ವಿ. ಹೌದು ನಿಜವಾಗ್ಲೂ ಇದೇ ಆಗ್ತಿದೆಯಾ ಅಂತ. ಅವರು ಸಾರಾಸಗಟಾಗಿ ಅವರು ಇಲ್ಲ 1777 ಎಕರೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ರದ್ದುಗೊಳಿಸಿದ್ದೀವಿ, ಭೂಸ್ವಾಧೀನದಿಂದ ರದ್ದುಗೊಳಿಸಿದ್ದೀವಿ ಅಂತ ಹೇಳಿ ಘೋಷಣೆ ಮಾಡ್ತಿದ್ದಾಗ ನಮಗೆ ಅದೇ ಆಗಲೂ ಕೂಡ ಕಣ್ ತುಂಬಿಕೊಂಡು ಆಚೆ ಬಂದಿದ್ವಿ. 4ನೇ ತಾರೀಕಿನ ಆ ಸಭೆ ನಂತರವೂ ಕೂಡ ಕಣ್ ತುಂಬಿಕೊಂಡು ಬೇಜಾರಿಂದ ಆಚೆ ಬಂದಿದ್ವಿ. ಆ ಕ್ಷಣಕ್ಕೆ ನಮ್ಮ ಅಲ್ಲಿದ್ದಂಥ ಎಲ್ಲ ರೈತರು ಮತ್ತು ಮುಖಂಡರು, ಅದರಲ್ಲೂ ಮುಖ್ಯವಾಗಿ ಎಲ್ಲ ಹಳ್ಳಿಗಳಿಂದ ಬಂದಿದ್ದಂಥ ರೈತ ಮುಖಂಡರುಗಳು ಯಾರಿದ್ರು ಅವರೆಲ್ಲರ ಕಣ್ಣಲ್ಲೂ ನೀರಿತ್ತು ಅವತ್ತು. ಆ ರೀತಿಯ ಒಂದು ಭಾವನಾತ್ಮಕವಾದಂಥ ಕ್ಷಣ ಅದು ಅಂತ ಅನಿಸುತ್ತೆ. ಆ ಒಂದು 3.5 ವರ್ಷದ ಏನು ಆ ಹೋರಾಟಕ್ಕೆ, ಆ ಕಾಯುವಿಕೆಗೆ ಅಲ್ಲಿ ಒಂದು ಸುಖಾಂತ್ಯದ ಉತ್ತರ ಬಂದಿದ್ದ ತಕ್ಷಣ ಅವರು ಎಲ್ಲರ ಕಣ್ಣಲ್ಲೂ ಕೂಡ ಒಂದು ಭಾವನಾತ್ಮಕವಾಗಿ ಅದೊಂದು ರೀತಿಯ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳೋ ರೀತಿಯ ಒಂದು ಕ್ಷಣ ಅದು ಅಂತ ಅನ್ಸುತ್ತೆ. ನಾನೀಗ ಮುನಿ ವೆಂಕಟಮ್ಮ ಅವ್ರನ್ನ ಮಾತಾಡಿಸ್ತೀನಿ ಅವತ್ತಿನ ಸಂದರ್ಭಕ್ಕೆ. ಅಮ್ಮ, ನೀವು ಅದಕ್ಕೂ ಮುಂಚೆ ಸಭೆಗೆ ಹೋಗಿದ್ರಲ್ಲ 4ನೇ ತಾರೀಕು, ನೀವು ಹೋಗುವಾಗ ನೀವು ಬೆಳೆದಿರೋ ಹೂವು, ಹಣ್ಣು, ತರಕಾರಿ ಎಲ್ಲ ತಗೊಂಡ್ ಹೋಗಿದ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೊಡೋದಕ್ಕೆ. ಕೊಟ್ರಿ. ಅವತ್ತು ಬೇಸರದಿಂದ ಬಂದ್ರಿ. ಅವತ್ತು ನಾವು ನಿಮ್ಮನ್ನ ವಿಧಾನಸೌಧದ ಮುಂದೆ ಮಾತಾಡ್ಸ್ತಾ ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ರಿ. ಮೊನ್ನೆ ನೀವು ಸಿಹಿಯನ್ನ ತಿನ್ಸಿದ್ರಿ ಸಿದ್ದರಾಮಯ್ಯ ಅವ್ರಿಗೆ, ಅವ್ರ ಕೈ ಹಿಡಿದು ಧನ್ಯವಾದ ಹೇಳ್ತಾ ಇದ್ರಿ. ಹೆಂಗಿತ್ತು ಅಮ್ಮ ನಿಮ್ಗೆ ಆ ಕ್ಷಣ ಅವತ್ತು? ಮತ್ತೆ 4ನೇ ತಾರೀಕು ಏನು ಅನ್ಸ್ತಂದ್ರೆ ಏನು ಶಾನೆ ಬೇಜಾರಾಗಿತ್ತು. ಯಾಕಂದ್ರೆ ನಾವು ಬೀದಿಯಲ್ಲಿ ಮಲಗಿದ್ದೀರಿ, DC ಆಫೀಸ್ ಹತ್ರ ಮಲಗಿದ್ದೀರಿ, ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಲಗಿದ್ದೀರಿ, 3 ಸಲ ಜೈಲಿಗೆ ಕೆತ್ಕೊಂಡು ಹೋಗ್ಯವ್ರೆ. ಇದೆಲ್ಲ ನೆನ್ಕೊಂಡು ಅವರು 10 ದಿನ ಟೈಮ್ ಕೇಳ್ತಾರಲ್ಲ 4ನೇ ತಾರೀಕು, ಇವರು ಮುಂದೆ ಏನು ಮಾಡ್ತಾರೋ ಟೈಮ್ ತಗೊಂಡು ಆವಾಗೂ ಮಾತು ಕೊಡ್ತಾರೋ ಇಲ್ಲೋ ಅನ್ನೋದೊಂದು ಭಯ ತುಂಬ್ಕೊಂತು ನನಗೆ. ಆ ಹೆಣ್ಣು ಕೈ ಹಿಡ್ಕೊಂಡು ಹೇಳಿದ್ದೆ ನಾನು, ಅಣ್ಣ ನಮ್ಗಿನ್ನೇನು ಬೇಡ, ನಮ್ಮ ಭೂಮಿ ನಮಗೆ ಬಿಟ್ಬಿಟ್ರೆ ನಾವು ಅನ್ನ ಬೆಳ್ಕೊಂಡು ತಿಂತೀರ, ಅದರಲ್ಲಿ ನಿನ್ನ ಅನ್ನದ ರಾಮಯ್ಯ ಅಂತ ಹೇಳ್ತಾರ,
ಅದು ನಮ್ಮ ಭೂಮಿನ ನಮಗೆ ಬಿಟ್ಬಿಡೋಣ, ನೀನು ಏನೇ ಮಾಡಿ ನಮ್ಗೆ ಬಿಡಬೇಕು ಅಂತ 2 ಕೈ ಹಿಡ್ಕೊಂಡೆ ನಾನು ಅವತ್ತು 4ನೇ ತಾರೀಕು ಹಿಡ್ಕೊಂಡು ಆಮೇಲೆ ಬಂದ್ರಿ. ತಿರ್ಗ ಹೋದ್ರಲ್ಲ 15ನೇ ತಾರೀಕು ಹೋಗಿ ಅಯ್ಯಣ್ಣ ಎಲ್ಲ ಇದು ಕೊಟ್ಟನಲ್ಲ, ನಮಗೂ ತುಂಬ ಸಂತೋಷ ಆಯಿತು. ಅಯ್ಯಣ್ಣ ಹೇಳಿದ್ರಕ ನಾವು ಯಾರೂ ಮಾತಾಡಿಲ್ಲ, ನಮ್ಮವರೆಲ್ಲ ಮೊದಲೇ ಯಾರು ಮಾತಾಡಬಾರ್ದು, 3 ಮಾತ್ರ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಅವರೇ ಮಾತಾಡಲಿ ಪಾಪ. ಇವಾಗ ನಮ್ಮ ಬೆಂಬಲವಾಗಿ ಅವ್ರು ಬಂದವ್ರೆ, ಅವರೇ ಮಾತಾಡಲಿ, ನಮ್ಮ ಪರವಾಗಿ ತಾನೇ ಅವರು ಮಾತಾಡೋದು ಅಂತ ನಾವು ಯಾರು ಏನು ಮಾತಾಡಿಲ್ಲ. ಚುಕ್ಕೆ ಮೇಡಮ್ ನಿಂತ್ಕೊಂಡು ನಮ್ಮ ಕೈ ಸುದ್ದಿ ಕೊಟ್ಟವರಲ್ಲ, ಅದ್ರಕ್ಕೆ ಅಲ್ಲೇ ಪ್ಲೇಟಲ್ಲಿ ಸೀರೆ ಐತೆ ಎತ್ಕೊಂಡು ಸ್ವಲ್ಪ ತಿನ್ನಿಸು ಅಲ್ಲೆಲ್ಲ ಪೊಲೀಸವರೆಲ್ಲ ಸುತ್ಕೊಂಡ್ಬಿಟ್ಟಿದ್ರು. ನಾನೇ ಪೊಲೀಸರ ಹತ್ರ ಈಸ್ಕೊಂಡೆ, ಸರ್ ಸೀಟ್ ರಫ್ಟ್ ಕೊಡಿ ಅಂತ. ಒಂದು ಬಿಲ್ಲು ಎತ್ಕೊಟ್ರು ಅವರು. ಅದರಲ್ಲಿ ರಫ್ಟ್ ಮುರ್ಕೊಂಡು ಬಾಯಿಗೆ ಕೊಟ್ಟೆ, ಬಾಯಲ್ಲಿ ಇಕ್ಕೊಂಡು ನನ್ನ ಕೈ 2 ಕೈ ನನ್ನ ಕೈ ಹಿಡ್ಕೊಂಡ್ರು. ಅಣ್ಣ ತುಂಬ ಸಂತೋಷ ಆಯ್ತು ಅಣ್ಣ, ನಮ್ಗೆ ಇವತ್ತು ನಮ್ಮ ಭೂಮಿ ನಮಗೆ ಬಿಟ್ಟಿದ್ರಕ ನೀನು ಸಂತೋಷವಾಗಿ ನೀನು ಇರಬೇಕು, ನಾವು ಇರ್ಬೇಕಣ್ಣ ಅಂತೇಳಿ ಆ ಹೆಣ್ಕ ಧನ್ಯವಾದಗಳು. ಏನ್ ಹೇಳಿದ್ರು ಅವಾಗ ನಿಮ್ಗೆ? ಅದೇ ಅಮ್ಮ, ನಿಮ್ಮ ಭೂಮಿ ನಿಮ್ಗೆ ಬಿಟ್ಟಿದ್ದೀನಿ, ನೀವು ಬೆಳ್ಕೊಂಡು ತಿನ್ನಬೇಕು ಅಂತ ಅವರು ಹೇಳಿದರು ನಮಗೆ. ನಮಗೂ ತುಂಬ ಸಂತೋಷ ಆಯಿತು. ಎಲ್ಲ ಬಂದು ನಮ್ಮವ್ರಿಗೆಲ್ಲ ಹೇಳಿ ಅವರು ತುಂಬಿ ತುಣ್ಕಲಾಡಿ ಕುಣ್ಕೊಂಡು ಎಲ್ಲ ಸಂತೋಷ ಆಯ್ತಲ್ಲ, ಅದು ನಮ್ಗೆ ದೊಡ್ಡ ಒಂದು ಇದು ಸಿಕ್ದಂಗೆ ಆಯ್ತು. ಯಾಕಂದರೆ 3.5 ವರ್ಷದಿಂದ ನಾವೆಲ್ಲ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟಿರಲ್ಲ, ಅದಕ್ಕೆ ಇವತ್ತು ನಮ್ಗೆ ಫಲ ಸಿಕ್ತು. ಏನಿದ್ರು ಸಿದ್ದರಾಮಣ್ಣ ನೋಡಿ ದೊಡ್ಡ ಮನ್ಸು ಮಾಡಿ ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಟ್ಟವನೆ. ಅಯ್ಯಪ್ಪನಿಂದ 100 ವರ್ಷ ಇರಲಿ, ನಾವು ಅಯ್ಯಪ್ಪನ ಆಚರಿಸ್ತೀವಿ. ನಮಗೆ ಬಂತಂತ ಕಷ್ಟ ನಮ್ಮ ರೈತರಿಗೆ ಯಾಕೂ ಇದೇ ಭೂಮಿಗಾಗಿ ನಮ್ಮ ಕಷ್ಟ ಅವ್ರು ಕೊಡೋದು ಬೇಡ, ಅವ್ರ ಭೂಮಿ ಅವ್ರು ಉಳಿಸ್ಕೊಂಡ್ಲಿ ಅಂತ ಮಾತಾಡೋಕೆ ನಾನು ಇಷ್ಟಪಡ್ತೀನಿ. ಆಯಿತು, ಈಗ ನಾನು ಬರ್ತೀನಿ ನಿಮ್ಮ ಆರಂಭದ ದಿನಗಳ ಬಗ್ಗೆ. 2022ರಲ್ಲಿ ಈ ಹೋರಾಟ ಶುರು ಮಾಡಿದಾಗ ಎಷ್ಟು ದಿನ ಈ ಹೋರಾಟ ನಡೀಬೋದು ಅಂತ ಅನ್ಕೊಂಡಿದ್ರಿ? ಮತ್ತು ಈ ಹೋರಾಟಕ್ಕೆ 13 ಹಳ್ಳಿಯ ಜನ ಹೆಂಗೆ ಒಗ್ಗಟ್ಟಾದ್ರು? ಆ ಸಂದರ್ಭ ಹೇಗಿತ್ತು ರಮೇಶ್ ಅವರೇ, ದಯವಿಟ್ಟು ಹೇಳಿ. ಇದು ಮೊದಲಿಗೆ ಅಂದರೆ ಈಗೇನು ಏಪ್ರಿಲ್ 4ನೇ ತಾರೀಕು 2022ರಲ್ಲಿ ನಾವು ನಿರಂತರ ಧರಣಿ ಕೂರೋದಕ್ಕಿಂತ ಮುಂಚೆ ಸುಮಾರು ಇದಕ್ಕೆ ಪೂರಕವಾಗಿ ಒಂದಷ್ಟು ಕೆಲಸ ಆಗಿತ್ತು. ಅಂದರೆ ಮೊದಲ ದಿನ ನಮಗೆ ನೋಟಿಸ್ ಯಾವಾಗ ಸಿಕ್ತು, ಜನವರಿನಲ್ಲೇ ನೋಟಿಸ್ ಸಿಕ್ಕಿತ್ತು. ನೋಟಿಸ್ ಸಿಕ್ಕಿದ ಕೆಲವೇ ದಿನಕ್ಕೆ ಅದಕ್ಕೆ ಪ್ರತಿರೋಧ ಬಂದಿತ್ತು. ಪ್ರತಿರೋಧದ ಭಾಗವಾಗಿ ಸುಮಾರಷ್ಟು ಜನ ಅಲ್ಲಲ್ಲಿ ಮಾತಾಡ್ಕೊಳ್ತಾ ಹಂಗೆ ಶುರುವಾಗಿದ್ದು ಹೋರಾಟ ಅದು. ಅದಾದಮೇಲೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಸಭೆಗಳಾಗ್ತಿದ್ವು. ಪ್ರತಿ 13 ಹಳ್ಳಿ ಏನಿದ್ದಾವೆ 13 ಹಳ್ಳಿನೂ ಕೂಡ ಸಭೆಗಳು ಮಾಡ್ತಾ ಯಾರೆಲ್ಲ ಅದನ್ನು ವಿರೋಧಿಸ್ತಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ತಾ ಆ ಥರದ ಸಂಘಟನೆ ಮಾಡ್ತಾನೆ ಅದು ಈ 4ನೇ ತಾರೀಕು ಬಂತು. ಈ ಥರದ ಒಂದು ಹಂತಕ್ಕೆ ಬಂದಿದ್ದು. ಮೊದಲು ಅದು ಶುರುವಾದಾಗ ನಿರಂತರ ಧರಣಿ ಅಂತ ಹೇಳಿ ನಾವು ಶುರು ಮಾಡಿದಾಗ ಆಗ ಅಂದ್ಕೊಂಡಿದ್ದು ಬಹುಶಃ ಇದೊಂದು 10 ದಿನವೋ 15 ದಿವಸನೋ ಆಗ್ಬೋದು, ಅಷ್ಟರಲ್ಲಿ ಮುಗಿದ್ಬಿಡುತ್ತೆ. ಸರ್ಕಾರ 10 ದಿನ ಕೂತ್ಕೊಂಡ್ರೆ ನಮ್ಮ ಮಾತು ಕೇಳಿಸ್ಕೊಳಲ್ವಾ ಅಂತನ್ನೋ ಥರದ ಆ ಒಂದು ಮನಸ್ಥಿತಿಯಲ್ಲೇ ಕೂತ್ವಿ ನಾವು. 10 ದಿನ ಕೂರೋದು ಅಂತಂದರೆ ಏನು ತಮಾಷೆನಾ ಅಂತ ಆ ಥರದ ಒಂದು ಮನಸ್ಥಿತಿನಲ್ಲೇ ಕೂತ್ವಿ. 10 ದಿನ ಆಯಿತು, ಅದಾದಮೇಲೆ 100 ದಿನ ಆಯಿತು. ಅದ್ರ ಮಧ್ಯೆನೂ ಸುಮಾರಷ್ಟು ಬೇರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯವೋ ಆ ಥರದ್ದು ಎಲ್ಲ ಸರ್ಕಾರದ ಗಮನ ಸೆಳೆಯುವಂಥ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ವಿ. ಅಷ್ಟಾದರೂ ಕೂಡ ದಿನ ಸೇರಿಸ್ತಾ 1198 ದಿನ ಆಗಿ ಹೋಯಿತು. ಮೊದಲ ದಿನಗಳಲ್ಲಿ ಎಲ್ಲರನ್ನು ಒಗ್ಗೂಡ್ಸೋಕ್ಕೆ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದಲ್ಲಿ ಪ್ರತಿಯೊಬ್ಬರ ಪಾಲು ತುಂಬ ದೊಡ್ಡದು ಅಂತ ನನಗನ್ಸುತ್ತೆ. ಅಂದರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ಯಾರೆಲ್ಲ ನಾವು ಭೂಮಿ ಕೊಡಲ್ಲ ಅಂತಂತ ಹೇಳ್ತಾರೆ ಅವ್ರು ಪರಸ್ಪರ ಮಾತಾಡ್ಕೊಂಡಿದ್ದಿರ್ಬೋದು. ಅದಾದಮೇಲೆ ಸಮಿತಿ ರಚನೆ ಮಾಡಿ ಸಮಿತಿಯ ಮೂಲಕ ಸಭೆಗಳನ್ನು ನಡೆಸೋಕ್ಕೆ ಶುರು ಮಾಡಿದಾಗ ಆ ಸಭೆಗಳಿಗೆ ಬರೋದಕ್ಕೆ ಎಲ್ಲರೂ ಕೂಡ ಪರಸ್ಪರ ಒಬ್ರಿಗೊಬ್ರು ಹೇಳ್ಕೊಂಡು ಆ ಸಭೆಗಳಿಗೆ ಬಂದು ಭಾಗವಹಿಸಿದ್ದಿರಲಿ. ಆಮೇಲೆ ಅವ್ರಿಗೂ ಕೂಡ ಆತಂಕ, ಅದೊಂದು ಏನೋ ಆಗತ್ತೆ ಅಂತನೋ ಅವ್ರ ಗ್ಯಾರಂಟಿ ಏನಿಲ್ಲ. ಆದರೂ ಕೂಡ ಏನಾಗ್ಬೋದು ನೋಡೋಣ ಅಂತ ಬಂದವರೇ ಹೆಚ್ಚು. ಆಗ ಏನಾಗ್ಬೋದು ನೋಡೋಣ ಅನ್ನೋ ರೀತಿಯ ಆ ಥರದ ಮನಸ್ಥಿತಿಯಲ್ಲಿ ಬಂದವರೇ ಹೆಚ್ಚು. ಹಾಗೆ ಶುರುವಾಗಿದ್ದ ಆ ಹೋರಾಟ ಗಟ್ಟಿಯಾಗಿ ನಿಂತರು ರೈತರು. ಅಷ್ಟೂ ಜನ ಬಂದವರು, ಅಷ್ಟೂ ಜನ ಗಟ್ಟಿಯಾಗಿ ನಿಂತಿದ್ದರ ಪ್ರತಿಫಲ ನಾವು 15ನೇ ತಾರೀಕು ನೋಡಿದ್ದೀವಿ ಅಷ್ಟೇ. ಕಾರಳಿ ಶ್ರೀನಿವಾಸ್ ಅವರೇ, ನೀವು ಸಂತ್ರಸ್ತರಲ್ಲ, ನೀವು ಕಿಂಚಿತ್ ಭೂಮಿಯನ್ನು ಕೂಡ ಕಳ್ಕೊಂಡವರಲ್ಲ. ಆದರೂ ಕೂಡ 1777 ಎಕರೆ ಭೂಮಿಯನ್ನು 13 ಹಳ್ಳಿಯ ಜನ
ಕಳ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅಂತಹದೊಂದು ಹೋರಾಟಕ್ಕೆ ನೀವು ಯಾಕೆ ಬರಬೇಕು ಅಂತ ಅನ್ನಿಸ್ತು? ಯಾರು ನಿಮ್ಮನ್ನು ಈ ಹೋರಾಟಕ್ಕೆ ಕರ್ಕೊಂಡ್ರು? ನಿಮಗೆ ಆ ಹೋರಾಟದ ನಾಯಕತ್ವ ಅನ್ನುವಂಥದ್ದು ಸಿಕ್ಕಿದ್ದು, ನೀವು ಅದನ್ನು ಒಪ್ಕೊಂಡಿದ್ದು, ಆ ಸಂದರ್ಭ ಹೇಗಿತ್ತು? ಹೆಂಗೆ ಸಾಧ್ಯ ಆಯಿತು ಅದು ನಿಮಗೆ? ಇಲ್ಲ ಮೇಡಮ್, ನಾವು ಮೂಲತಃ ಹೋರಾಟಗಾರರು. ಅದ್ರ ಜೊತೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಒಳಗಡೆ ಕೆಲಸ ಮಾಡ್ಕೊಬಂದಿದ್ದವ್ರು ನಾವು. ಅಲ್ಲಿ ಕೆಲಸ ಮಾಡ್ತಾ ಆ ಭಾಗದ ದಲಿತರು ಇದ್ರಲ್ಲ, ಅಲ್ಲಿ 13 ಹಳ್ಳಿಗಳಿಗೆ ಸಂಬಂಧಪಟ್ಟ ಹಾಗೆ ದಲಿತರು ನಮ್ಮ ಸಂಘಟನೆ ಜೊತೆ ಅವ್ರು ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡಿದ್ದರು. ಅದ್ರ ಜೊತೆಯಲ್ಲಿ ಅವರು ಅಲ್ಲಿನ ಕೆಲವು ದಲಿತರಿದ್ದಾರಲ್ಲ, ಅವರು ಹಿಂದೆ ನಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಅದನ್ನು ಹೋರಾಟದ ಮೂಲಕನೇ ಪಡ್ಕೊಂಡಿದ್ದಿತ್ತು ಭೂಮಿಗಳನ್ನ. ಅವರು ಹೋರಾಟ ಮಾಡಿ ಆ ಭೂಮಿಯನ್ನು ಪಡ್ಕೊಂಡಿದ್ರು. ಆವಾಗ ಅವರು ಹೋರಾಟ ಮಾಡೋದ್ರ ಜೊತೆಯಲ್ಲಿ ಕೇಸುಗಳು ಹಾಕ್ಸ್ಕೊಂಡು ಹಲ್ಲೆಗಳು ಮಾಡಿಕೊಂಡು ಇದೆಲ್ಲ ಏಳು ಬೀಳುಗಳು ಎದ್ದಿದ್ರು ಅವ್ರಿಗೆ ಅವ್ರ ಭೂಮಿಗೆ ಇನ್ನೂ ಒಂದು ತಲೆಮಾರು ಆಗಿರಲಿಲ್ಲ. ಅವ್ರ ತಂದೆಗೆ ಸಿಕ್ಕಿತ್ತು. ಈಗಲೂ ಆವತ್ತು ಹೋರಾಟ ಮಾಡಿದವರು ಇವತ್ತು ಇದ್ದಾರೆ, ಅವ್ರ ಮಕ್ಕಳು ಇದ್ದಾರೆ ಇವತ್ತು. ಅವ್ರಿಗೇನು ಅಂತ ಹೇಳಿದ್ರೆ ನಾವೇನಾದರೂ ಮಾಡಿ ಭೂಮಿನ ಉಳಿಸ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ. ಆ ಕಾರಣಕ್ಕಾಗಿ ಅವರು ಈ ಹೋರಾಟ ಮಾಡಿದ್ರೆ ಭೂಮಿ ಉಳಿತದೆ ಅನ್ನೋದು ಒಂದು ನಂಬಿಕೆ ಇತ್ತು ಅವ್ರಿಗೆ. ಆವಾಗ ಅವರು ನನ್ನನ್ನು ಸಹಜವಾಗಿ ಕರೆದ್ರು. ನಾವು ಒಂದೇನು ಮಾಡಿದ್ವಿ, ಅವಾಗ ಇವರು ಏನೋ ಕರೀತಿದ್ದಾರೆ ಅಂದ್ಬಿಟ್ಟು ಬೇರೆ ಬೇರೆ ಹೋರಾಟಗಳು ಜೊತೆಯಲ್ಲಿ ಇದು ಒಂದು ಪಾಯಿಂಟ್ ಸೇರಿಸ್ಕೊಂಡು ಒಂದು DC ಆಫೀಸ್ ಮುಂದೆ ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಅದು ಡಿಸೆಂಬರಲ್ಲಿ ಅನ್ನಿಸ್ತದೆ 2021ರಲ್ಲಿ. ಆ ಡಿಸೆಂಬರಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದಾಗ ಅದು 2 ಸಬ್ಜೆಕ್ಟ್ ಇಟ್ಕೊಂಡಿದ್ವಿ. ಒಂದು ಗಣಿಗಾರಿಕೆದು ಇಟ್ಕೊಂಡಿದ್ವಿ, ಇನ್ನೊಂದು ಈ ಭೂ ಸ್ವಾಧೀನತೆ, ಇವೆರಡೂ ಇಟ್ಕೊಂಡು DC ಹತ್ರ ಒಂದು ಇದು ಮಾಡಿದ್ವಿ. ಆಮೇಲೆ ಅಲ್ಲಿ ಇದನ್ನು ಏನಾದರೂ ಮಾಡಬೇಕಲ್ಲ ಅಂತ ಅಷ್ಟೊತ್ತಿಗೆ ನೋಟಿಸ್ಗಳು ಜನವರಿ ಒಳಗಡೆ ನೋಟಿಸ್ ಎಲ್ಲ ಕೊಟ್ಟಿದ್ದರು. ಆಗ ನಮ್ಮ ಅಲ್ಲಿ ಮೋಹನ್ ಅಂತಿದ್ದಾರೆ, ಅವರೇ ನಮ್ಮನ್ನು ಅಪ್ರೋಚ್ ಮಾಡಿತ್ತು ಅಲ್ಲಿನ ರೈತ ಹೋರಾಟಕ್ಕೆ. ಅದ್ರ ಜೊತೆಯಲ್ಲಿ ಈ ಪತ್ರಿಕೆಗಳೆಲ್ಲ ಬಂತು, ನಾವು ಹೋರಾಟ ಮಾಡಿತ್ತು. ನಮಗಲ್ಲೊಬ್ಬರು ಹಿರಿಯ ಹೋರಾಟಗಾರರು ಸಿದ್ಧಾರ್ಥ ಅಂತಿದ್ದಾರೆ, ಅವ್ರು ಕರೆದು ನೋಡಿ ಹಿಂಗೆ ನಡೀತಿದೆ, ಏನು ಮಾಡ್ತೀರಾ ಇದನ್ನು ಅಂತ ಹೇಳೋದು. ಏನು ಮಾಡೋದು ಸರ್ ಅಂತ ಹೇಳಿದಾಗ, ಇಲ್ಲ ಅದನ್ನೇನಾದರೂ ಮಾಡಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅವರೇ ಆ ಹಳ್ಳಿಗಳಿಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿತ್ತು. ಕರ್ಕೊಂಡೋದ್ರು. ಆ ಹಳ್ಳಿಗಳಲ್ಲೆಲ್ಲ ಮೇನ್ ಮುಖಂಡರುಗಳನ್ನೆಲ್ಲ ಮಾತಾಡಿಸಿದ್ಮೇಲೆ ಅಲ್ಲೊಂದೊಂದು ಸಣ್ಣ ಸಭೆಗಳು ಮಾಡಿದ್ವಿ. ಸಭೆಗಳು ಮಾಡಿದಾದ್ಮೇಲೆ ನಾವು ಜನವರಿ ಮೊದಲನೇ ವಾರದಲ್ಲಿ ನೋಟಿಸ್ ಬಂದಿತ್ತು. ಬಹುಶಃ ಸಂಕ್ರಾಂತಿ ಹಬ್ಬ ಜನವರಿ 14-15, ಆವಾಗ ಅವ್ರಿಗೆಲ್ಲ ರೈತರಲ್ಲಿ ಒಂದು ಆತಂಕ ಬಂತು. ಚರ್ಚೆಗಳಾದವು. ಒಂದು ಚರ್ಚೆಗಳಾಗಿ ನಾವು ಜನವರಿ 28ಕ್ಕೆ ಅಲ್ಲಿ ನಾಡು ಕಚೇರಿ ಮುಂದೆ, ಯಾಕೆಂದರೆ ದೇವನಹಳ್ಳಿಗೆ ನಮ್ಗೆ ಹೋರಾಟ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಅದು ಸಿಟಿ ಕಮಿಷನರೇಟ್ ಅಂತೇಳಿ ಹೋರಾಟ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಜನವರಿ 28, 2022 ಆವತ್ತು ಅಲ್ಲಿ ನಾವೊಂದು ಏನು ನೋಟಿಸ್ ಕೊಟ್ಟಿದ್ರಲ್ಲ, ಆ ನೋಟಿಸ್ ಸುಡೋ ಮುಖಾಂತರ ಹೋರಾಟಕ್ಕೆ ಚಾಲನೆ ಕೊಟ್ವಿ. ಚಾಲನೆ ಕೊಟ್ಟಾಗ ಎಲ್ಲ ರೈತರೆಲ್ಲ ಬಂದಿದ್ದರು. ರಮೇಶು ಇವರೆಲ್ಲ ನಮಗೆ ಅಲ್ಲಿದ್ದ ರೈತರುಗಳೆಲ್ಲ ಸೇರಿಕೊಂಡು ಅದನ್ನು ನಮ್ಮ ಅರೇಗೌಡರು, ನಂಜಪ್ಪ ಅವರು, ತುಂಬ ಜನ ನಂಜೇಗೌಡರು ಇಂಥವರೆಲ್ಲರೂ ಅಲ್ಲಿ ಸೇರಿಕೊಂಡು ಅದನ್ನು ಸುಟ್ಟಾದಮೇಲೆ ನೆಕ್ಸ್ಟ್ ಏನು ಮಾಡೋದು, ಒಂದು 15 ದಿವಸ ಏನೋ ಗಡುವು ಕೊಟ್ವಿ ಸರ್ಕಾರಕ್ಕೆ. ಅವ್ರಿಗೇನು ಮಾಡಲಿಲ್ಲ. ಬಿಜೆಪಿ ಸರ್ಕಾರಕ್ಕೆ AC ಅವ್ರು ಬಂದು ಮನವಿ ತೊಗೊಂಡೋದ್ರು, ಬಟ್ ಏನೂ ಮಾಡಲಿಲ್ಲ ಅವರು. ಆಮೇಲೆ ನಾವು ಏಪ್ರಿಲ್ 14ನೇ ತಾರೀಕು ಇದಕ್ಕೇನಾದರೂ ಮಾಡಬೇಕಪ್ಪ ಅಂಥೇಳಿ ಫೆಬ್ರವರಿ 14ನೇ ತಾರೀಕು 16 ಫೆಬ್ರವರಿ 16ಕ್ಕೆ ಏನು ಮಾಡಿದ್ವಿ, ಅಲ್ಲಿನ ಎಲ್ಲ ಹಳ್ಳಿಗಳ ರೈತರನ್ನ ಸಂಘಟಿಸಿ ಒಂದು ಟ್ರ್ಯಾಕ್ಟರ್ ರ್ಯಾಲಿ ಮಾಡೋಣ ಅಂತೇಳಿ DC ಆಫೀಸ್ಗೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ವಿ. ಆ ಟ್ರ್ಯಾಕ್ಟರ್ ರ್ಯಾಲಿ ಮಾಡೋವಾಗೆ ಒಂದೊಂದು ಟ್ರ್ಯಾಕ್ಟ್ರಿಗೆ 4-5 ಜನ ಪೊಲೀಸ್ ಹಾಕಿ ಮನೆಗಳ ಹತ್ರ ನೋಟಿಸ್ಗಳು ಕೊಟ್ಟು ಅಲ್ಲಿಗೆ ಯಾವುದು ಟ್ರ್ಯಾಕ್ಟರ್ಗಳು ಈಚೆ ಬರ್ದಿದ್ದಂಗೆ ನೋಡಿಕೊಂಡು ತುಂಬ ಹರಾಸ್ಮೆಂಟ್ ಮಾಡಿದ್ರು ರೈತರನ್ನ. ಆದರೂ ರೈತರು ಗಟ್ಟಿಯಾಗಿ ನಿಂತ್ಕೊಂಡು ಟ್ರ್ಯಾಕ್ಟರ್ಗಳು ತೊಗೊಂಡು ನಾವು ಒಂದಷ್ಟು DC ಆಫೀಸ್ ಮುಂದೆ ಹೋಗಿ ಕೂತ್ವಿ. ಅವತ್ತು ಡಿಸಿನೇ ಇಲ್ಲ. ಸಾಯಂಕಾಲ 5 ಗಂಟೆ ಆದರೂ DC ಬರಲಿಲ್ಲ. ನಾವು DC ಬರೋ ತನಕ ಹೋಗಲ್ಲ ಅಂತ ಕೂತ್ಕೊಂಡ್ವಿ ಅಲ್ಲಿ. ಬಟ್ ಅವತ್ತು DC ಶ್ರೀನಿವಾಸ್ ಅಂತ ಇದ್ದರು, ಅವರು ಬಂದು ನಾನು 10 ದಿವಸದೊಳಗಡೆ ಮಂತ್ರಿಗಳ ಜೊತೆ ಸಭೆ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅವರು ಅದೇ ರೀತಿ ಮುರುಗೇಶ್ ನಿರಾಣಿಯವ್ರ ಜೊತೆಯಲ್ಲಿ ಕಂಜಾ ಭವನದಲ್ಲಿ ಸಭೆನೂ ಮಾಡಿದ್ರು. ಸಭೆ ಮಾಡಿದಾಗ ಅದೇ ಅವರಿದು ಅಭಿವೃದ್ಧಿ ನಿಮ್ಗೆ ಇಷ್ಟು ಕೊಡ್ತೀವಿ, ಅದೇ ಸಭೆನೆಲ್ಲ ನಾವು ಭೂಮಿಯನ್ನು ಕೊಡೋಕೆ ರೆಡಿ ಇದೀವಿ ಅಂತೇಳಿ 60ಕ್ಕೂ ಹೆಚ್ಚು % ಜನ ಇಲ್ಲ ಮೇಡಮ್, ಇಲ್ಲ ಅಲ್ಲಿ ತನಕ ಅವ್ರು ಕೊಡೋರು ಸುದ್ದಿನೇ ಇರಲಿಲ್ಲ. ಅದು ಏನು ಸಭೆ ನಮ್ಮನ್ನು ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟರೆ ಮುರುಗೇಶ್ ನಿರಾಣಿಯವರು ಏನೂ ಮಾಡಲಿಲ್ಲ ಕೊನೆಗೆ. ಆಗ ನಾವು ಕೊನೆಗೆ ಏನು ಮಾಡಿದ್ವಿ,
ಅಲ್ಲೆಲ್ಲ ರೈತರು ಇನ್ನು ಯಾವುದೇ ದಾರಿ ಇಲ್ಲ. ಅದ್ರ ಮಧ್ಯದಲ್ಲಿ ದೇವನಹಳ್ಳಿಯಲ್ಲಿ ಅಶ್ವಥ್ ನಾರಾಯಣ್ ಅವತ್ತು ಮಿನಿಸ್ಟ್ರ್ ಇದ್ದರು, MTB ನಾಗರಾಜ್ ಮಿನಿಸ್ಟ್ರ್ ಇದ್ದರು. ಅಲ್ಲಿ ನಾವೆಲ್ಲ ಹೋಗಿ ಅಲ್ಲಿ ಧಿಕ್ಕಾರಕ್ಕೆ ಹೋಗಿದ್ವಿ. ಆ ಪ್ರೋಗ್ರಾಮಲ್ಲಿ ಧಿಕ್ಕಾರಕ್ಕೆ ಹೋಗಿ ನಮ್ಮನ್ನು ಪೊಲೀಸರು ಹಿಡ್ಕೊಂಡು ಅಲ್ಲೇ ಎಳೆದಾಡಿ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡಿ ಇದು ಮಾಡಿ, ಅದು ಚನ್ನರಾಯಪಟ್ಟಣದಲ್ಲಿ ಆಗಬೇಕಾಗಿದ್ದ ಕಾರ್ಯಕ್ರಮ ನಮಗೆ ಭಯ ಬಿದ್ದು ಅಲ್ಲಿ ಮಾಡಿದ್ರು. ಆಮೇಲೆ ನಾವು ಅವ್ರನ್ನ ಇದು ಮಾಡಿ ಅಲ್ಲಿ ಗಮನ ಸೆಳೆದ್ವಿ. ಆಮೇಲೆ ಇವ್ರು ಯಾರು ಏನು ಮಾಡೋದಿಲ್ಲ ಅಂತ ಗೊತ್ತಾದ ಮೇಲೆ ನಾವು ಏಪ್ರಿಲ್ 4ನೇ ತಾರೀಕು 2022 ನಾಡ ಕಚೇರಿ ಮುಂದೆ ಒಂದಷ್ಟು ದಿವಸ ಪ್ರೊಟೆಸ್ಟ್ ಮಾಡೋಣ, ಇಲ್ಲೇ ನೋಡೋಣ ಅಂತ ಶುರು ಮಾಡಿತ್ತು ಮೇಡಮ್. ನಮಗೆ ಇಷ್ಟು ದೀರ್ಘಕಾಲ ಬರ್ತದೆ ಅಂತ ನಾವು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾವು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಒಂದು ದಿವಸ ಹೋರಾಟ ಮಾಡೋದೇ ಕಷ್ಟ ಮೇಡಮ್. ಅಂಥದ್ದು ಅಷ್ಟು ನಿರಂತರವಾಗಿ ಆ ಜನರು ಇನ್ನು ಭಾಗವಹಿಸಿದ್ರಲ್ಲ, ಅದು ತುಂಬ ದೊಡ್ಡ ಮಹಿಳಾ ಶಕ್ತಿ ಕೂಡ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿತ್ತು. ಈಗ ಹೆಣ್ಮಕ್ಳು ಅಂತಂದ್ರೆ ಒಂದು ಸ್ಟೇಷನ್ಗೆ ಹೋಗ್ಬೇಕು ಅಥವಾ ಪೊಲೀಸರು ಮನೆ ಬಾಗ್ಲಿಗೆ ಬರ್ತಾರೆ ಅಥವಾ ಇನ್ಯಾವುದೋ ನೋಟಿಸ್ ಬರುತ್ತೆ ಅಂದ್ರೆ ಅಷ್ಟಕ್ಕೆ ಭಯ ಬಿದ್ದೋಗ್ತಾರೆ. ಮನೆ ಗಂಡಸ್ರು ಆಚೆ ಹೋಗಿದ್ದಾರೆ, ಇದೆಲ್ಲ ಬಂದಿದೆ, ಪೊಲೀಸರು ಮನೆ ಬಾಗ್ಲಿಗೆ ಬಂದಿರೋ, ಅಯ್ಯೋ ಹೆಂಗಪ್ಪ ಏನಪ್ಪ ಅನ್ನೋ ಸಂದರ್ಭಗಳಿರುತ್ತೆ. ಆದ್ರೆ ನೀವು ನಿಮ್ಮ 13 ಹಳ್ಳಿಯ ಹೆಣ್ಮಕ್ಳು ಎಲ್ಲರೂ ಸೇರ್ಕೊಂಡು ಇಡೀ ಸರ್ಕಾರಗಳನ್ನ 2 ಅವಧಿನಲ್ಲಿ, ಆಗ ಬೊಮ್ಮಾಯಿ ಅವ್ರ ಸರ್ಕಾರ ಇತ್ತು, ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಹೆದರ್ಸ್ಬಿಟ್ರಲ್ಲ ನೀವು ಅವ್ರನ್ನ. ಆ ಹೋರಾಟಕ್ಕೆ ನೀವು ಹೆಂಗ್ ಸಜ್ಜಾದ್ರಿ, ಹೆಂಗ್ ರೆಡಿ ಆದ್ರಿ ನಾವ್ ಇದು ಮಾಡ್ಬೇಕು ಅಂತ? ಯಾವುದೇ ಕಾರಣಕ್ಕೂ ನಮ್ಮ ಸೀನಣ್ಣವ್ರಿದ್ರಲ್ಲ, ಹೆಣ್ಣು ಮಕ್ಕಳೇ ಆಗ್ಲಿ ಗಂಡು ಮಕ್ಕಳೇ ಆಗ್ಲಿ ಹೆದರಬಾರ್ದು, ಧೈರ್ಯವಾಗಿ ನಿಲ್ಬೇಕು. ಇವತ್ತು ನಮ್ಮ ಕೈ ಧೈರ್ಯ ಬಂದೈತೆ ಅಂದ್ರೆ ನಮ್ಮ ಸೀನಣ್ಣಿಂದನೇ ಕಾರಣ. ನಮಗೆ ನಮ್ಮ ಮನೆ ಮಕ್ಕಳಿದ್ದಂಗೆ, ನಮ್ಮ ಮಗ ಇದ್ದಂಗೆ ನಮ್ಕ ಎಲ್ಲ ಬೆಂಬಲ ಕೊಟ್ಟು ಹೆಣ್ಣು ಮಕ್ಕಳು ಮಹಿಳೆಯರೆಲ್ಲ ಈಚೆ ಬರಬೇಕು, ಎದುರಿಸ್ಬೇಕು ಅಂತೇಳಿ ನಮ್ಕ ಧೈರ್ಯ ಚೆನ್ನಾಗಿ ತುಂಬಿಸಿದ್ರು. ಅವರು ತುಂಬಿಸಿದ್ರಕ ನಾವಿವತ್ತು ದೊಡ್ಡ ಮಟ್ಟಗ ಹೋರಾಟ ಮಾಡಕ ನಮ್ಕ ಧೈರ್ಯ ಬಂದೈತೆ. ನೀವೆಲ್ಲ ಹೇಳುವ್ರ ನಿಮ್ಮ ಊರಿನ ಹೆಣ್ಮಕ್ಳುಗಳಿಗೆ ನಾವು ಇದನ್ನ ಹೋರಾಟಕ್ಕೆ ಹೋದ್ರೆ ನಾವು ಭೂಮಿ ಉಳಿಯೋದು ಅಂತ? ಉಳಿಯುತ್ತೈತೆ, ಬರ್ರೆ ಈಸಿಗೆ ಬರ್ರೆ, ಮನೆಯಿಂದ ಈಸಿಗೆ ಬರ್ರೆ, ನಮ್ಮ ಭೂಮಿನ ಉಳಿಸ್ಕೊಳ್ಳೋಣ. 4ನೇ ತಾರೀಕು ಇಲ್ಲಿ ಮುಗಿಸ್ಕೊಂಡು ಹೋದಾಗಿನಿಂದ 15ನೇ ತಾರೀಕು ಬರೋ ಗಂಟ ಹಳ್ಳಿನೂ ಓಡಾಡಿದ್ದೀನಿ ನಾನು. ನಾವು ಮಹಿಳೆಯರ ಶಕ್ತಿ ನಮ್ಕ ಏನು ಅಂತ ಅವ್ರಿಗೆ ತೋರಿಸ್ಬೇಕು ಗೌರ್ಮೆಂಟ್ಗ. ಈಚೆಗೆ ಬರ್ರಿ ನೀವು, 15ನೇ ತಾರೀಕು ಹೋಗ್ಬೇಕು ಎಲ್ಲರೂ ಅಂತೇಳಿ ಹಳ್ಳಿಗೂ ನಾವು ಹೋಗಿದ್ರಿ. ಸೀನಣ್ಣು ಈಗ ಪದೇ ಪೊಲೀಸವ್ರು ಬರೋರು ನಿಮ್ಮನ್ನ ಹೆದರ್ಸೋರು, ಮನೆಯಿಂದ ಎಳೆದು ಹೊಡೆದಿದ್ದಾರೆ, ಅವಾಗೆಲ್ಲ ಭಯ ಅಂದ್ರೆ ನಾವು ಎಲ್ಲ ಈ ಸುಧಾಕರ್ ಬಂದಿದ್ರಲ್ಲ, ಅದು ನಂಗೆ ಡೇಟುಗ ನಾವೆಲ್ಲ ಗೊತ್ತಾಗಲ್ಲ. ಆವತ್ತು ನಮ್ಮೂರ ಹೆಣ್ಮಕ್ಳು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದ್ದ ದಿನ ನಿಮ್ಗೆ ಹೊಡೆದಿದ್ದವ್ರು. ಸುದ್ದಿವರು ನಾರಾಯಣಮ್ಮ ನಾವು ಮೂವರೇ ಹೋಗಿದ್ದಿದ್ದು. ನಾವು ಒಂಥರ ಸೈನ್ ಪುಲಿ ಹಾಕೊಂಡಂಗೆ ಕೈಗಳು ಹಾಕೊಂಡ್ಬಿಟ್ಟು, ಒಂದ್ ಕೈಯಲ್ಲಿ ಬಾವುಟ, ಒಂದ್ ಕೈಯಲ್ಲಿ ಹಿಂಗಿ ಸೈನ್ ಪುಲ್ ಹಾಕೊಂಡು ಎತ್ತಿದ್ರೆ ಮೂವರು ಹೇಳ್ಬೇಕು. ಇವ್ರು ನಮ್ ಹೆಂಗಸಕ್ ಮೊದ್ಲೆ ಹೆಣ್ಣು ಮಕ್ಳಕ್ ಮೊದ್ಲೆ ಗಂಡಸನ್ನೆಲ್ಲ ಬಸ್ ತುಂಬಿಟ್ರು. ಅವ್ರು ಏನೇ ಆಗ್ಲಿ ನಾವ್ ಹೇಳ್ಬಾರ್ದು ಅಂತೇಳಿ ಹೋಗಿ ಗೇಟಲ್ಲಿ ಕುಂತ್ಕೊಂಡ್ಬಿಟ್ರು. ಯಾವಾಗ ಕುಂತ್ಕೊಂಡ್ರ ಈ ಬಾವುಟ ನಾನ್ ಬಿಡಿಲ್ಲ, ನನ್ನ ಬಕ್ಕಬಾರ್ಲು ದೆಬ್ಬಿ ನೋಡಿ, ಅವಾಗೆ ಕೈಗಳು ಹಿಡ್ಕೊಂಡು ಎಳ್ದಾಡಿ ನೋಡಿ ಹಿಂಗಿ ಮೂಳೆ ತಪ್ಪು ನೋಡಿ, ಕೈ ನೋಡಿ, ಈ ಕೈ ನೋಡಿ. ಆವಾಗ ಬಳಿಗಳೆಲ್ಲ ಒಡೆದೋಗಿ ರಕ್ತಗಳ ಬಂದು. ಈ 3.5 ವರ್ಷದ ಹಿಂದೆ ನೀವ್ ಯಾವಾಗ್ಲಾದ್ರೂ ಇಷ್ಟು ಜೋರ್ ಇದ್ರ? ಇಲ್ಲ ಇಲ್ಲ ಇಲ್ಲ, ಇಂತ ಹೋರಾಟ ನೋಡಿದ್ರ? ಭಯ ಆಗೋದು ಅವಾಗ. ಯಾವಾಗ ಭಯ ಆಯ್ತು ಅಲ್ಲಿಂದ ಆಸ್ಕೆ ನಮ್ ಸೀನಣ್ಣವ್ರು ಹೇಳೋರು, ಏನು ಮಾಡಕ್ಕಾಗಲ್ಲ ಅವ್ರನಿಂದ, ನಾವ್ ಗೆಲ್ತೀವಿ ಇದೇನೇ ಆಗ್ಲಿ ಭೂಮಿ ಗೆಲ್ಬೇಕು, ನಾವ್ ಯಾವ್ದಕ್ಕೂ ಹಿಂದಿ ಸೆಳಿಬಾರ್ದು ಅಂತೇಳಿ ನಾವು. ಯಾವಾಗ್ಲಾದ್ರೂ ನಿಮ್ಗೆ ಇವ್ರು ಬಿಡಲ್ಲಪ್ಪ ನಮ್ ಭೂಮಿನ ದುಡ್ಡು ಇಸ್ಕೊಂಡ್ಬಿಡೋಣ ಅಂತ ಅನ್ಸಿತ್ತ? ಇಲ್ಲ ಇಲ್ಲ ಇಲ್ಲ, ಯಾವ್ದೇ ಕಾರಣಕ್ಕೂ ನಮ್ ಜೊತೆಯಲ್ಲಿ ನಮ್ ಸೀನಣ್ಣ ಅವರೇ ನಮ್ಗೊಂದು ಬೆಂಬಲ ಕೊಟ್ಟವ್ರೆ ಅನ್ನೋ ಧೈರ್ಯ ಬಂತು ನಮ್ಗೆ. ಯಾವ್ದೇ ಕಾರಣಕ್ಕೂ ಯಾರೇ ಬರ್ಲಿ ನಮ್ ಭೂಮಿನ ನಾವ್ ಕೊಡೋದಿಲ್ಲ. ಹೇಳ್ತಾ ಇದಾರೆ ಸರ್. ಇದೇ ಸಂದರ್ಭದಲ್ಲಿ ಇಡೀ ರಾಜ್ಯದ ಎಲ್ಲ ಜನ ಚಳುವಳಿಗಳು ಅಂದ್ರೆ ಬೇರೆ ಬೇರೆ ಸೈದ್ಧಾಂತಿಕ ಹಿನ್ನೆಲೆ ಉಳ್ಳವರು, ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋದೇ ಇಲ್ಲ ಬಹುತೇಕ ಸಂದರ್ಭದಲ್ಲಿ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಕಾರಣಕ್ಕೆ ಕೆಲವರು ಅನ್ನೋ ಅಂಥವ್ರು ಕೂಡ ನಿಮ್ಮ ಹೋರಾಟದಲ್ಲಿ ಒಗ್ಗಟ್ಟಾಗ್ತಾರೆ. ಜೊತೆನಲ್ಲಿ ಲಾಠಿ ಚಾರ್ಜ್ ಆಗಲಿ, ಅರೆಸ್ಟ್ ಆಗಲಿ, ಅಥವಾ CM ಅವ್ರ ಭೇಟಿಗೆ ಸಭೆಗೆ ಹೋಗೋದಾಗ್ಲಿ, ಆ CM ಅವ್ರನ್ನ ಭೇಟಿ ಕರ್ಕೊಂಡು ಹೋಗೋ ವ್ಯಾನಲ್ಲಿ ಪಕ್ಕ ಕೂರೋದಾಗ್ಲಿ, ಇದೆಲ್ಲದನ್ನು ಮಾಡ್ತಾರೆ. ಸೊ ನಿಮ್ಮಿಂದ ಅವರು ಒಟ್ಟಾದ್ರು, ಅವರಿಂದ ನೀವು ಗಟ್ಟಿಯಾದ್ರು ಅನ್ನೋ ಒಂದು ಸಂದರ್ಭವನ್ನ ನಾವು ಕಂಡ್ವಿ. ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಮೇಡಮ್, ಇಲ್ಲ, ಪ್ರಾರಂಭದಲ್ಲಿ ನಮಗೆ ಚುಕ್ಕಿಯವರಿದ್ದರು,
ಮಾವಳ್ಳಿ ಶಂಕರ್ ಅವರಿದ್ದರು, ಆಮೇಲೆ ನಮ್ಮ ಚಂದ್ರ ತೇಜಸ್ವಿ ಇದ್ದರು. ಆ ಲೋಕಲಲ್ಲಿ ಕೆಲವರನ್ನು ಇಟ್ಕೊಂಡು ರೈತ ಸಂಘದ ಕೆಲವು ಗೆಳೆಯರನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಿತ್ತು. ನಾವು ಅನಿರ್ದಿಷ್ಟಾವಧಿ ಧರಣಿ ಶುರು ಮಾಡಬೇಕು ಅಂದಾಗ ಒಂದು ಕಡೆ GC ಭೈಯಾರೆಡ್ಡಿ ಅವರೂ ಒಂದು ಸ್ವಲ್ಪ ಭಯ ಬಿದ್ದರು. ಈ ಹುಡುಗರು ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ಆತಂಕ ಇತ್ತು ಅವ್ರಿಗೆ. ಆಮೇಲೆ ನಮ್ಮದು ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಅವರು ಆರಂಭದ ದಿನಗಳಲ್ಲೇ ನಮ್ಮ ಜೊತೆ ಬಂದರು. ಅಲ್ಲೊಂದಷ್ಟು ಜನ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಜೊತೆ ಹೋರಾಟದಲ್ಲಿ ಕೂತ್ಕೊತಿದ್ರು. ಇವತ್ತು ಅವ್ರನ್ನ ನಾವು ನೆನ್ಕೋಬೇಕು. ಯಾಕಂತ ಹೇಳಿದ್ರೆ ನಮಗೆ ರಾಜ್ಯ ಮಟ್ಟದಲ್ಲಿ ಭೈಯಾರೆಡ್ಡಿಯವರು ತುಂಬ ಅವರು ಈ ಇಡೀ ಸಂಯುಕ್ತ ಹೋರಾಟನ ಇನ್ನೂ ಇನ್ವಾಲ್ವ್ ಆಗಿರಲಿಲ್ಲ. ಆವಾಗಲೇ ಅವರು ಅದರ ನೇತೃತ್ವ ವಹಿಸ್ಕೊಂಡಿದ್ದ ಕಾರಣಕ್ಕೆ ಇವರೆಲ್ಲರೂ ಇನ್ವಾಲ್ವ್ಮೆಂಟ್ ಆಗಲಿಕ್ಕೂ ಭೈಯಾರೆಡ್ಡಿಯವ್ರ ಕಾರಣ. ಬಟ್ ಭೈಯಾರೆಡ್ಡಿಯವ್ರಿಗೊಂದು ನಮ್ಮನ್ನೆಲ್ಲ ಭಾಳ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಇಡೀ ಆ ಊರಿನ ಎಲ್ಲ ಜನರು ಗೊತ್ತಿದ್ರು ಅವ್ರಿಗೆ. ಬಟ್ ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ನಮಗೂ ಭೈಯಾರೆಡ್ಡಿಯವರು ಇತ್ತು ಅಂತ ಹೇಳಿದ್ರೆ ಅಲ್ಲಿ ಅವರು ಏನೋ ಇದನ್ನು ಮೂಮೆಂಟ್ ಮುನ್ನಡೆಸ್ತಾರೆ ಅನ್ನೋ ಇದಿತ್ತು. ನಮ್ಮನ್ನು ಆಗಸ್ಟ್ 15ನೇ ತಾರೀಕು ಅರೆಸ್ಟ್ ಮಾಡಿದಾಗ ಭೈಯಾರೆಡ್ಡಿಯವರು, ಈ ರಮೇಶು, ನಮ್ಮ ರಾತ್ರಿ ತುಂಬ ಜನರನ್ನು ಅರೆಸ್ಟ್ ಮಾಡಿದ್ರು. ಅವರು ಅರೆಸ್ಟ್ ಮಾಡಿದಾಗ ಭೈಯಾರೆಡ್ಡಿಯವ್ರನ್ನೂ ಮಧ್ಯರಾತ್ರಿ ಎತ್ಕೊಂಡು ಹೋಗಿದ್ರು. ಅವ್ರಿಗೆ ಹುಷಾರಿರಲಿಲ್ಲ. ಎತ್ಕೊಂಡು ಹೋಗಿ ಅಲ್ಲೊಂದು ಕಡೆ ಕೂಡಾಕಿದ್ರು ಅವ್ರನ್ನೆಲ್ಲ. ಬಟ್ ಭೈಯಾರೆಡ್ಡಿಯವರು ಕೊನೆ ದಿನಗಳ ತನಕ ಇದ್ರ ಬಗ್ಗೆ ತುಂಬ ಆಸಕ್ತಿ ವಹಿಸಿದ್ರು. ಅವರು ಮುಖ್ಯಮಂತ್ರಿಗಳ ಜೊತೆ ಸುಮಾರು 3 ಮೀಟಿಂಗ್ ಮಾಡಿದಾಗ ಅವರು ಇದ್ದರು. ಅವ್ರಿಗೊಂದು ಆಸೆ ಏನು ಅಂದರೆ ಚನ್ನರಾಯಪಟ್ಟಣದ ರೈತರ ಹೋರಾಟ ಗೆಲ್ಲಬೇಕು ಅನ್ನೋದೇ ಆಸೆ ಇತ್ತು. ಭೈಯಾರೆಡ್ಡಿಯವರು ಸತ್ತಾಗ ತುಂಬ ನೋವುಪಟ್ರಿ ನಾವೆಲ್ಲ. ಬಟ್ ಇನ್ಯಾರು ಈ ಹೋರಾಟಕ್ಕೆ ನಾಯಕತ್ವ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ನಮ್ಮ ರೈತರು ಹತ್ತರು. ಅಲ್ಲಿಗೆ ಅವರ ಪಾರ್ಥಿವ ಶರೀರನ ಆ ಧರಣಿ ಸ್ಥಳಕ್ಕೆ ತಂದು ನಾವು ಅವ್ರ ಊರಿಗೆ ತೊಗೊಂಡೋದ್ವಿ. ಬಟ್ ಆವತ್ತು ತುಂಬ ಜನ ಗೆದ್ದಾಗ ಬರಬೇಕಾಗಿತ್ತು, ನೀವು ಮಧ್ಯದಲ್ಲಿ ಬಂದ್ರಿ ನೀವು ಅಂತ ಹೇಳ್ಬಿಟ್ಟು ಗೋಳಾಡಿದ್ರು ನಮ್ಮ ರೈತರು. ಬಟ್ ಅವರ ತ್ಯಾಗನೂ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕು. ಅವರ ನಾಯಕತ್ವ ಅವ್ರು ತೀರ್ಕೊಂಡ ನಂತರ ಒಂದು ರೀತಿ ನಮಗೂ ಏನು ಅಂತ ಗೊತ್ತಾಗಲಿಲ್ಲ ಮೇಡಮ್. ಎಲ್ಲ ಲೀಡ್ರುಗಳು ಇದ್ದರು, ಆದರೂ ಅದನ್ನು ಇದನ್ನು ನಾಯಕತ್ವ ಕೊಟ್ಟು ತೊಗೊಂಡೋಗೋವಂಥವ್ರು ನಮಗೆ ಕಾಣಿಸ್ಲಿಲ್ಲ. ಆದರೆ ಅದು ನಂತರದ ದಿನಗಳಲ್ಲಿ ಅದಾಯಿತು. ಆ ಕಾರಣಕ್ಕಾಗಿ ನೀವು ಹೇಳ್ದಾಗೆ ಪರಸ್ಪರ ಕೆಲವು ಭಿನ್ನಾಭಿಪ್ರಾಯಗಳಿದ್ರೂ ಬಟ್ ಈ ಹೋರಾಟದಲ್ಲಿ ಇಡೀ ರಾಜ್ಯದ ಎಲ್ಲ ಚಳವಳಿಗಳು, ದಲಿತ ಚಳವಳಿ ಇರ್ಬೋದು, ರೈತ ಚಳವಳಿ ಇರ್ಬೋದು, ಕಾರ್ಮಿಕ ಚಳವಳಿ ಇರ್ಬೋದು, ಮತ್ತು ಕೃಷಿ ಕೂಲಿಕಾರರಿರ್ಬೋದು, ಅಸಂಘಟಿತ ವಲಯ ಇರ್ಬೋದು, ಅಥವಾ ತಳ ಸಮುದಾಯದಲ್ಲಿ ಕನಿಷ್ಠ ಕೆಲಸ ಮಾಡುವಂಥ ನಮ್ಮ ಎಲ್ಲ ಹೋರಾಟದ ಸಂಗಾತಿಗಳು ನಮ್ಮ ಜೊತೆ ಆದ್ರಲ್ಲ. ಹೌದು, ಉಳಿಸ್ಬೇಕು. ಅವ್ರಿಗೆ ಏನು ಇದರಿಂದ ಲಾಭ ಇಲ್ಲ. ಆದರೂ ಅವ್ರಿಗೆಲ್ಲ ಏನು ಅಂದರೆ ಅವ್ರಿಗೆಲ್ಲ ಸಾಮಾನ್ಯ ಜನರಿಗೆ ಇದ್ದಿತ್ತು ಏನು ಅಂದರೆ ಚನ್ನರಾಯಪಟ್ಟಣದ ಹೋರಾಟ ಗೆಲ್ಲಬೇಕು. ಅವ್ರ ಮುಂದೆ ಇದ್ದಿತ್ತು ಅದೊಂದೇ ಗುರಿ. ಆ ಕಾರಣಕ್ಕಾಗಿ ನಾವು ರೈತರು ಎಷ್ಟು ಸಂಖ್ಯೆ ಇದ್ದೀವೋ ಅದಕ್ಕಿಂತ ಅಗಾಧವಾಗಿ ಜಗತ್ತು ಅಥವಾ ಚಳವಳಿಗಳು ನಮ್ಮ ಜೊತೆ ನಮ್ಮನ್ನು ಗೆಲ್ಲಿಸಿ ಅವ್ರು ಖುಷಿಪಟ್ಟರು. ನಮ್ಮನ್ನ ಗೆಲ್ಸಿತ್ತು ರೈತರನ್ನ. ಅವರೆಲ್ಲರೂ ಹೇಳಿದ್ದೆ ರೈತರು ಗೆದ್ರು, ದೇವನಹಳ್ಳಿಯ ರೈತರು ಒಟ್ಟಾಗಿ ನಿಂತರು, ಅವ್ರ ಒಗ್ಗಟ್ಟು ಗೆಲ್ತು. ದೇವನಹಳ್ಳಿ ರೈತರು ನಿಜವಾದಂತಹ ಈ ಹೋರಾಟದ ಗೆಲುವಿನ ರೂವಾರಿಗಳು ಅವರೇ ಅಂತ ಹೇಳಿ ಎಲ್ಲ ಕ್ರೆಡಿಟ್ ಕೂಡ ಎಲ್ಲ ಸಂಘಟನೆಯವರು ನಿಮ್ಮ ಹೋರಾಟಗಾರರಿಗೇನೆ ಕೊಟ್ಟಂತದ್ದು ರೈತರಿಗೆ. ಈ ಸಂದರ್ಭದಲ್ಲಿ ರಮೇಶ್ ಅವರೇ, ನೀವು ಇಡೀ ಹೋರಾಟ ಭಾಗವಹಿಸಿದಂತ 13 ಹಳ್ಳಿಯ ಜನರನ್ನ, ಎಲ್ಲ ವರ್ಗದ ಜನರನ್ನ ನೀವು ನೋಡಿದಿರಿ. ಈ 3.5 ವರ್ಷದ ಈ ಹೋರಾಟಕ್ಕೆ ಬರುವ ಮುನ್ನ ಅವರ ಸಾಮಾಜಿಕ ಪಾಲ್ಗೊಳ್ಳುವಿಕೆ, ಅವರ ರೀತಿ ನೀತಿ ಸಂಸ್ಕೃತಿ ಅದು ಹೇಗಿತ್ತು? ಈ ಹೋರಾಟಕ್ಕೆ ಬಂದ ನಂತರದಲ್ಲಿ ಈ ಹೋರಾಟ ಮುಗಿಯುವ ಸಂದರ್ಭಕ್ಕೆ ಹೇಗೆ ಬದಲಾಯಿತು? ಹೇಗಿದೆ ಈಗ ಅವರ ಸಾಮಾಜಿಕವಾಗಿ ಪಾಲ್ಗೊಳ್ಳುವಿಕೆ ಹೇಗಿದೆ? ಮೊದಲಿಗೆ ಆ ಹಳ್ಳಿಗಳಿಗೆ ಹೋರಾಟಗಳ ಈ ರೀತಿಯ ಯಾವುದೇ ರೀತಿಯ ಹೋರಾಟಗಳಲ್ಲಿ ಪಾಲ್ಗೊಂಡು ಹೋರಾಟಗಾರರೇನಲ್ಲ. ಹಂಗೆ ನೋಡಿದ್ರೆ ಅಷ್ಟು ಹಳ್ಳಿನಲ್ಲಿದ್ದಂಥ ಅಷ್ಟು ಜನ ಅವ್ರ ಪಾಡಿಗೆ ಅವ್ರ ಕೃಷಿ ಮಾಡಿಕೊಂಡು ಅವ್ರ ಕೃಷಿ ಬದುಕನ್ನು ನಡೆಸ್ತಿದ್ದಂಥವ್ರೆ. ಈ ಥರದ್ದೇನೋ ಒಂದು ಆತಂಕ ಬಂದಾಗ ಇದ್ರ ಹಿಂದೆ ಅಲ್ಲಿದ್ದಂಥ ಆಗಲೇ ಕರಾಳಿ ಸರ್ ಹೇಳಿದಾಗೆ ಅಲ್ಲಿದ್ದಂಥ ದಲಿತ ಸಮುದಾಯಕ್ಕೆ ಭೂಮಿ ಸಿಕ್ಕಬೇಕಾದ್ರೆ ಸುಮಾರಷ್ಟು ಈ ಥರದ ಸಂಘರ್ಷಗಳ ಮಧ್ಯೆನೇ ಅವರು ಭೂಮಿ ಸಿಕ್ಕಿದ್ದು. ಆ ಥರದ ಒಂದು ಹೋರಾಟನ ಹೊರತುಪಡಿಸಿದ್ರೆ ಮತ್ಯಾವ ಹೋರಾಟಗಳಲ್ಲೂ ಕೂಡ ಅವರು ಪಾಲ್ಗೊಂಡಿದ್ದು ಉದಾಹರಣೆನೇ ಇಲ್ಲ. ಸಾಮಾಜಿಕ ಭಾಗವಹಿಸುವಿಕೆ ಅನ್ನೋದಿದೆಯಲ್ಲ, ಆ ಥರದ ಸಾಮಾಜಿಕ ಭಾಗವಹಿಸುವಿಕೆನೇ ಇಲ್ಲದೆ ಇದ್ದಂಥ ಸಂದರ್ಭ ಅದು. ಅಂಥದ್ರಲ್ಲಿ ಇಂಥದ್ದೇನೋ ಬಂದಾಗ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೋಬೇಕು ಅಂತನ್ನೋದೇ ಅಲ್ಲಿ ಇದ್ದಂಥ ಆತಂಕ ಆ್ಯಕ್ಚುಲಿ.
ದಿನ ಕಳೆದಾಗ ಅದು ಹೇಗಾಯಿತು ಅಂತಂತಂದರೆ ಎಲ್ಲರೂ ಕೂಡ ಜೊತೆಗೆ ಸೇರಿ ಬರೋಕ್ಕೆ ಶುರು ಮಾಡಿದ್ದು, ಅವ್ರ ಮಧ್ಯೆ ಒಂದು ಪರಸ್ಪರತೆ, ಎಲ್ಲ ಜನವರ್ಗಗಳ ಮಧ್ಯೆ ಒಂದು ಪರಸ್ಪರತೆ ಬೆಳೀತು. ಎಲ್ಲ ಜನವರ್ಗಗಳು ಪರಸ್ಪರ ಮಾತಾಡ್ಕೊಳ್ಳೋಕ್ಕೆ, ಪರಸ್ಪರ ಅವರ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ, ಅದೆಲ್ಲದಕ್ಕೂ ಕೂಡ ಅದೊಂದು ವೇದಿಕೆ ಆಯಿತು ಅಂತ ಹೇಳ್ಬೋದು. ಅದಾದಮೇಲೆ ಅದೇ ಈಗ ಸುದೀರ್ಘ ಹೋರಾಟದ ನಂತರ ಇವತ್ತು ನಾವೇನಾದರೂ ನೋಡಿದ್ರೆ ನಾವೀಗ ಮತ್ತೆ ಅದನ್ನೇ ಹೇಳಬೇಕು, ಅವ್ರ ಮಧ್ಯೆ ಆ ಥರದ ಒಂದು ಪರಸ್ಪರತೆ ಜಾಸ್ತಿ ಆಗಿದೆ. ಅದರ ಜೊತೆಗೆ ಸಾಮಾಜಿಕವಾಗಿ ಆ ಭಾಗವಹಿಸುವಿಕೆ ಇದೆಯಲ್ಲ ಅದು ಕೂಡ ಹೆಚ್ಚಾಗಿದೆ ಅಂತ. ಈಗ ಏನು ಹೋರಾಟ ನಡೀತಾ ಇದ್ದಂಥ ಅಷ್ಟೂ ಸಂದರ್ಭದಲ್ಲಿ ಈ ಫ್ರೀಡಮ್ ಪಾರ್ಕಲ್ಲಿ ಯಾವುದಾದ್ರೂ ಜನಪರವಾಗಿರ್ತಕ್ಕಂಥ ಚಳುವಳಿಗಳೇನಾದರೂ ನಡೀತಿರ್ಬೇಕಾದ್ರೆ ಈ ಥರದ್ದೇನಾದರೂ ರೈತ ಪರವಾಗಿರ್ತಕ್ಕಂಥ ವಿಷಯಕ್ಕೋ ಅಥವಾ ಇನ್ನು ಬೇರೆ ಯಾವುದೇ ವಿಷಯಕ್ಕಾಗಿರಲಿ ಈ ಥರದ್ದು ಇಲ್ಲೇನಾದರೂ ಯಾವುದೋ ಒಂದು ಸಂಘಟನೆ ಆ ಥರದ ಒಂದು ಪ್ರೊಟೆಸ್ಟನ್ನು ಆ ಥರದ್ದು ಏನಾದರೂ ಸಂಘಟಿಸಿದರೆ ಅಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಈವನ್ ಆ ದೇವನಹಳ್ಳಿ ಸುತ್ತಮುತ್ತ ಈ ಥರದ್ದು ಯಾವುದಾದ್ರೂ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಏನಾದರೂ ನಡೀತಿದೆ ಅಂತಂದ್ರೆ ಅದಕ್ಕೆ ಪ್ರತಿಕ್ರಿಯಿಸೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಮುಂದುವರಿಯುತ್ತೆ, ನಮ್ಮದ್ರ ಜೊತೆಗೆ ಇನ್ನೊಬ್ರು ಕೂಡ ನಿಲ್ಲೋದಕ್ಕೆ ನಾವು ರೆಡಿ ಇದೀವಿ ಅನ್ನೋದನ್ನ ಹೌದು ಕಾಣಿಸ್ತಾ ಇದೆ ಅವರಲ್ಲಿ, ಧೈರ್ಯ ಬಂದಿದೆ. ಸರ್ ಇದೇ ಸಂದರ್ಭದಲ್ಲಿ ಈಗ ಎಲ್ಲರೂ ಇನ್ಯಾವುದೇ ಹೋರಾಟ ಆದ್ರೂ ನಾವು ಪಾಲ್ಗೊಳ್ತೀವಿ ಅನ್ನೋ ಮಟ್ಟಕ್ಕೆ ಸ್ಥೈರ್ಯವನ್ನ ತುಂಬಿಕೊಂಡಿದ್ದಾರೆ ಅದು 3 ಹಳ್ಳಿಯ ಜನರು. ಈ ಸಂದರ್ಭದಲ್ಲಿ ಇನ್ನ ಸಚಿವ ಸಂಪುಟ ಸಭೆ ಆಗಬೇಕು, ಆ ಸಭೆಯಲ್ಲಿ ಅಂತಿಮವಾಗಿ ಇದನ್ನ ಘೋಷಣೆ ಮಾಡಿ ಅವರು ತರಬೇಕು. ಈ ಸಂದರ್ಭದಲ್ಲಿ ಇದ್ರ ಆಚೆಗೂ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರು ಸುತ್ತಮುತ್ತ ಈ ಅಭಿವೃದ್ಧಿ ಕಾರ್ಯಗಳಿಗೆ ಏರೋಸ್ಪೇಸ್ನ ಕಾರಣಕ್ಕಾಗಿ ಭೂಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಂಜರು ಭೂಮಿ ಮತ್ತೊಂದು ಮಗದೊಂದು ಅಥವಾ ರಾಜ್ಯದ ಬೇರೆಲ್ಲೋ ಜಾಗದಲ್ಲಿ ಭೂಮಿ ಇದೆ ಅಂತ ಅವ್ರು ಹೇಳ್ತಾ ಇಲ್ಲ. ಹಾಗಾಗಿ ದೇವನಹಳ್ಳಿ ತಾಲೂಕಿನ ಈ 13 ಹಳ್ಳಿಗಳ ರೈತರ ತಲೆಯ ಮೇಲೆ ತೂಗುಗತ್ತಿ ಇದ್ದೇ ಇದೆ ಅಂತ ಹೇಳಿ ಇದು ಗೋಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಹೆಂಗೆ ಎಚ್ಚರಿಕೆಯಿಂದ ಇರ್ತೀರಿ ನೀವು ಮತ್ತು ನಿಮ್ಮ ಇಡೀ 13 ಹಳ್ಳಿಯ ಜನರು? ಇಲ್ಲ ಮೇಡಮ್, ಈಗ ಎಂ ಬಿ ಪಾಟೀಲ್ ಅವ್ರಿಗೆ ಒಂಥರ ಏನಾಗಿದೆಯೋ ಗೊತ್ತಿಲ್ಲ ಅವರು. ಆದರೆ ಅವರು ಒಂದು ಸಿದ್ದರಾಮಯ್ಯನವರು ಅವರೆಲ್ಲ ಸೇರಿ ಈಗ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಪಡಿಸಿದ್ದಾರೆ. ಆ ಎಂ ಬಿ ಪಾಟೀಲ್ ಅವರು ಮತ್ತೆ ಆ ಭೂಮಿ ಮೇಲೆ ಕಣ್ಣಿಟ್ಟಂಗೆ ಕಾಣಿಸ್ತಾ ಇದೆ ಇವತ್ತಿಗೂ ಅವ್ರಿಗೆ ಮತ್ತೆ ಒಂದು ಅವ್ರ ಸ್ಟೇಟ್ಮೆಂಟ್ ನೋಡಿದ್ವಿ ನಾವು. ಅಲ್ಲಿ ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಫಿಯಾಗಳಿದ್ದಾವೆ, ಯಾರ್ಯಾರ ಜಮೀನು ಎಷ್ಟೆಷ್ಟಿದೆ ಅದನ್ನೆಲ್ಲ ನಾವು ಇದು ಮಾಡ್ತೀವಿ, ನಾವು ಯಾವ ಕಾಲ ಬಂದಾಗ ಅಂತ ಹೇಳಿರೋ ಅವ್ರ ಭೂಮಿ 700 ಎಕರೆ ಬರುತ್ತೆ, ಅದನ್ನ ತಗೊಳ್ತೀವಿ, ಅಭಿವೃದ್ಧಿ ಪಡಿಸ್ತೀವಿ, ಅವ್ರಿಗೆ ಪರ್ಯಾಯ ಜಾಗನ ನೋಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಕೊಡ್ತೀವಿ ಅಂತ ಬಂದಂತವ್ರು ಈಗ 15ನೇ ತಾರೀಕಿಗೆ ಮಾತುಕತೆ ಇದೆ ಅನ್ನುವ 5 ದಿನಗಳ ಮುಂಚೆ ಒಂದು ದೊಡ್ಡ ಹೋರಾಟ ಸಂಘಟಿಸ್ತೀವಿ ಅಂತ ಹೇಳಿ ಹೋರಾಟಕ್ಕೆ ಮಾಡ್ತಾರೆ ಫ್ರೀಡಮ್ ಪಾರ್ಕ್ ಅಲ್ಲಿ. 15ನೇ ತಾರೀಕಲ್ಲ ಮೇಡಮ್, ಮುಂಚೆ ಅಲ್ಲ, 5 ದಿನ ಮುಂಚೆ ಅಲ್ಲ, 15ನೇ ತಾರೀಕು ಕೂಡ ಬಂದಿದ್ರು. ಸೊ ಹಾಗಿದ್ದಾಗ ಅವ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದದಕ್ಕೂ ಈ ಎಂ ಬಿ ಪಾಟೀಲ್ ಅವ್ರು ಹೇಳ್ತಾ ಇರೋದಕ್ಕೂ ಲಿಂಕ್ ಇದೆಯಾ? ಆ ಕಾರಣಕ್ಕೆ ಇವರು ಆ ಭೂಮಿಯ ನೆಚ್ಕೊಂಡೇ ಈ ಮಾತನ್ನು ಹೇಳ್ತಾ ಇದ್ದಾರೆ? ಇಲ್ಲ ಮೇಡಮ್, ಅವರು ಏನಾದರೂ ಆ ರೀತಿ ಕನಸು ಕಂಡಿದ್ರೆ ಅದು ಅವರ ಭ್ರಮೆ. ಈಗ ಕೊಡ್ತೀನಂತ ಇದ್ದಂಥ ರೈತರು ಈಗ ಕೊಡ್ತಾ ಇಲ್ಲ. ಅವರು ಯಾವುದೇ ಕಾರಣಕ್ಕೂ ಅವರ ಅಧಿಕಾರವನ್ನೆಲ್ಲ ಬಳಸಿ ಮಾಡಿದ್ರೂ ಕೂಡ ಅಲ್ಲಿ ಆ ರೈತರ ಹತ್ರ ಭೂಮಿ ತಗೊಳಕ್ಕಾಗೋದಿಲ್ಲ. ಅದು ನಮಗೆ ಆ ಭರವಸೆ ಇದೆ. ಮತ್ತು ಎಂ ಬಿ ಪಾಟೀಲ್ ಅವರು ವೃಥಾ ಕಾಲಹರಣ, ವ್ಯರ್ಥ ಅದು ಅಲ್ಲಿನ ಬ್ರೋಕರ್ಸು ಇದ್ದಾರೆ, ಇನ್ನೊಂದು ಮತ್ತೊಂದೆಲ್ಲ ಇರೋದಾರೆ ಅನ್ನೋದು ಬಹುಶಃ ರೈತರ ಜೊತೆಯಲ್ಲಿ ಆ ರೀತಿ ಇಲ್ಲ. ಅದನ್ನು ನೇರ ನಾವು ಹೇಳ್ತೀವಿ. ಎಂ ಬಿ ಪಾಟೀಲ್ ಅವ್ರಿಗೇನಾದರೂ ಆಯಾಸೆ ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟುಬಿಡಿ, ಬೇರೆ ಅಭಿವೃದ್ಧಿ ಮಾಡಿ, ಬೇರೆ ಭಾಳಷ್ಟು ಜಾಗಗಳಿದ್ದಾವೆ, ಅದನ್ನು ಅಭಿವೃದ್ಧಿ ಮಾಡಿ ಅಂತಲೇ ಅವ್ರಿಗೆ ಹೇಳ್ತೀವಿ ನಾವು. ಬಟ್ ರೈತರು ಯಾವುದೇ ಕಾರಣಕ್ಕೂ ಈಗ ಮೊನ್ನೆ ಕೊಡ್ತೀನಂತ ಹೋದವರು ಈಗ ಕೊಡಕ್ಕೆ ರೆಡಿ ಇಲ್ಲ. ಎಕರೆ 3 ಕೋಟಿ ಕೊಡಿ ನಾವು ಕೊಟ್ಬಿಡ್ತೀವಿ ಅಂತ ಘೋಷಣೆ ಆಗ್ತಾ ಇದ್ರು ಅವರು. ಇಲ್ಲ, ನಿಮ್ಮ ಭೂಮಿಯ ಬೆಲೆ 1 ಎಕರೆಗೆ ಬರೇ 3 ಕೋಟಿನ? ಯಾಕಂದ್ರೆ ನೀವೇ ಒಂದ್ ಸಂದರ್ಭದಲ್ಲಿ ಹೇಳಿದ್ರಿ ನಮ್ಮ ಭೂಮಿಗೆ ಚಿನ್ನದ ಬೆಲೆ ಅಲ್ಲ ವಜ್ರದ ಬೆಲೆ ಇದೆ ಅಂತ. ಹಾಗಾಗಿ ಕೇಳ್ತಾ ಇದೀನಿ, 3 ಕೋಟಿ ಬೆಲೆ ಅಷ್ಟೇ ಇರೋದಾ? ಖಂಡಿತ ಅದು 3 ಕೋಟಿ 4 ಕೋಟಿ 10 ಕೋಟಿ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ. ಅದು ಅಷ್ಟು ಅದನ್ನು ಅವ್ರಿಗೆಲ್ಲ ಬದುಕು ಕೊಟ್ಟಿದೆ. ಯಾರೋ ಕೆಲವರು ಅದನ್ನು ಇವತ್ತಿನ ಸುಖಕ್ಕಾಗಿ ಆ ರೀತಿ ಇವತ್ತು ನನಗೆ ದುಡ್ಡು ಬೇಕು ಅನ್ನೋ ಕಾರಣಕ್ಕಾಗಿ ಕೆಲವರು ಅದನ್ನು ಇದು ಮಾಡ್ತಾ ಇರ್ಬೋದು. ಬಿಟ್ಟರೆ 100ಕ್ಕೆ 99 ಭಾಗ ಆ ಭೂಮಿ ಮೇಲೆ ತುಂಬ ವ್ಯಾಮೋಹ ಇಟ್ಕೊಂಡಿದ್ದಾರೆ. ಆ ಭೂಮಿ ನಮಗೆ ಒಂಥರ ಅವಿನಾಭಾವ ಸಂಬಂಧ ಬೆಳೆಸ್ಕೊಬಿಟ್ಟಿದ್ದಾರೆ ಮೇಡಮ್ ರೈತರು. ದುಡ್ಡು ಖಂಡಿತ ಅವರು ಆ ದುಡ್ಡಿನ ಮುಂದೆ ಆ ಭೂಮಿ ದೊಡ್ಡದಾಗ್ತದೆ.
ಈಗ ನಿಮ್ಮ ಈ ಹೋರಾಟನ ಇಡೀ ರಾಜ್ಯದ ಜನ ನೋಡಿದ್ದಾರೆ, ರೈತರು ನೋಡಿದ್ದಾರೆ, ಎಲ್ಲಾ ಸಮುದಾಯದವರು ನೋಡಿದ್ದಾರೆ. ಡೆಲ್ಲಿಯಿಂದ ಎಲ್ಲ ಬಂದು ನಿಮ್ಮ ಹೋರಾಟಕ್ಕೆ ದೊಡ್ಡ ದೊಡ್ಡ ನಾಯಕರು ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ಇಡೀ ರಾಜ್ಯದಲ್ಲಿ, ಈ ಕರ್ನಾಟಕದಲ್ಲಿ ಯಾವ್ದಾದ್ರು ಜಿಲ್ಲೆ ಒಳಗಡೆ ನಮ್ ರೈತರು ನಮ್ಗೆ ಕಷ್ಟ ಆಗಿದೆ ಅಂತ ಯಾವ್ದೋ ಒಂದು ಸಂದರ್ಭದಲ್ಲಿ ನಿಮ್ ತರಾನೇ ಏನು ಸಮಸ್ಯೆ ಆಗಿ ಅವ್ರು ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ತೀರಾ ನೀವು? ಅವ್ರಿಗೆಲ್ಲರಿಗೋಸ್ಕರ ಧೈರ್ಯ ಕೊಡ್ತೀರಾ? ಅವ್ರಿಗೂ ನಮ್ಮ ಬಂದ ಧೈರ್ಯ ಕೊಡ್ತೀರಿ, ಹೋಗ್ದಿರ ಅಂತ ಇರಲ್ಲ, ಹೋಗ್ತೀರಿ. ಅವರು ನಮ್ಮ ಸಂಯುಕ್ತ ಹೋರಾಟದವರು, ಅವರು ಆ ಥರನೇ ಹೇಳವ್ರೆ. ನಾವು ಗೆದ್ದು ಬಿಟ್ಟಿದ್ದೀರಿ ಅಂತೇಳಿ ಕಷ್ಟದಾಗಿರೋರ್ನ ನಾವು ಬಿಡ್ಕೂಡ್ದು, ನಾಳೆ ಹೊತ್ತಿನ ನಿಮಗೆ ಬಂದಂಥ ಕಷ್ಟ ಬೇರೆಯವ್ರಿಗೂ ಬರ್ತೈತೆ, ಅವ್ರಿಗೂ ನಾವು ಸಪೋರ್ಟ ಮಾಡಬೇಕು ಅಂತ ಹೇಳವ್ರೆ. ಇಡೀ ರಾಜ್ಯ ಹೋರಾಟಗಾರರೆಲ್ಲ ನಮ್ಮ ಬೆಂಬಲ ಆಗಿದ್ರು, ನಮ್ಗೆ ಅದು ಸೂಚನೆ ಕೊಟ್ಟವ್ರೆ. ಅವ್ರ ಕಷ್ಟ ಅಂದಾಗ ನಾವು ಹೋಗೇಬೇಕು. ಯಾಕಂದ್ರೆ ನಾವು ನೋವು ತಿಂದಂಗೆ ಅವರು ತಿಂತಾವ್ರಲ್ಲ, ಅವ್ರ ಕಷ್ಟಕ್ಕೂ ನಾವು ಹೋಗಿ ರಚನೆ ಕೊಡ್ಬೇಕು ಅವ್ರಿಗೆ. ಎಸ್ ರಮೇಶ್ ಅವರೇ, ಕೊನೆಯ ಮಾತು. ಈ ಇಡೀ ಹೋರಾಟ 13 ಹಳ್ಳಿಯ ಜನರಲ್ಲಿ ಮುಂದೇನು ಅನ್ನೋ ಪ್ರಶ್ನೆಗೆ ಏನು ಕ್ಲಾರಿಟಿ ಏನು ಕೊಟ್ಟಿದೆ ಸರ್? ಅಲ್ಲ, ಈ ಸದ್ಯಕ್ಕೆ ಹೋರಾಟ ಮುಗಿದಿಲ್ಲ ಅಂತ ನನಗನ್ಸೋದು. ನಾನು ಏನು ಅಂತಂದರೆ, ಈಗ ಭೂಸ್ವಾಧೀನದಿಂದ ಸರ್ಕಾರ ಹಿಂದೆ ಸರಿದಿರ್ಬೋದು, ತಕ್ಷಣದ ಭೂಸ್ವಾಧೀನದಿಂದ ಹಿಂದೆ ಸರಿದಿದ್ರೂ ಕೂಡ ಮುಂದೆ ಯಾವುದೇ ಸ್ವರೂಪದಲ್ಲಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಸ್ವರೂಪದಲ್ಲೋ ಇನ್ಯಾವುದೋ ಸ್ವರೂಪದಲ್ಲಿ ಭೂಮಿಗೆ ಅಪಾಯ ತಪ್ಪಿದ್ದಲ್ಲ ಎಚ್ಚರಿಕೆ ಇದೆ. ಆ ಥರದ್ದೇನಾದರೂ ಬಂದಾಗ ಮತ್ತೆ ಈ ರೀತಿಯ ಒಗ್ಗಟ್ಟಾಗೋದು ಈಗ ಕಷ್ಟ ಅಲ್ಲ, ಮೊದಲಿನಷ್ಟು ಕಷ್ಟ ಅಲ್ಲ. ಈಗ ನಿನ್ನೆ ಮೊನ್ನೆ ಕೂಡ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ, ಈ ಭೂ ಸ್ವಾಧೀನವನ್ನ ಸಿದ್ದರಾಮಯ್ಯ ಅವರು ಕೈ ಬಿಟ್ಟಿರೋದಕ್ಕೆ ಅವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳ್ತೀರಿ ತೇಜಸ್ವಿ ಸೂರ್ಯಂಗೆ? ಅಲ್ಲ, ತೇಜಸ್ವಿ ಸೂರ್ಯ ಅವ್ರಿಗೆ ಅವರ ಅಭಿವೃದ್ಧಿಯ ಪರಿಕಲ್ಪನೆ ಇದೆಯಲ್ಲ, ಅವರ ಯೋಚನೆ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿಯ ಪರಿಕಲ್ಪನೆ ಇದೆಯಲ್ಲ, ಅವರ ಅಭಿವೃದ್ಧಿಯ ಪರಿಕಲ್ಪನೆ ಯಾವತ್ತೂ ಕೂಡ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಅಭಿವೃದ್ಧಿಯ ಪರಿಕಲ್ಪನೆ ಅಷ್ಟೇ. ಅದು ಜನಪರವಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಅಥವಾ ರೈತರ ಪರವಾಗಿರ್ತಕ್ಕಂಥ ಅಭಿವೃದ್ಧಿಯ ಪರಿಕಲ್ಪನೆ ಅಲ್ಲವೇ ಅಲ್ಲ. ಸೊ ಪದೇ ಪದೇ ಈ ಯಾವುದೇ ಒಂದು ದೇಶದಲ್ಲಿ ಕೆಲವರು ಬಂಡವಾಳ ಇಟ್ಕೊಂಡಿರ್ತಕ್ಕಂಥವ್ರು ಉದ್ಧಾರ ಆದರೆ ಸಾಕು, ಅವರಿಗೆ GDP ಜಾಸ್ತಿ ಆದರೆ ಸಾಕು, ಆ ಮೂಲಕ ದೇಶದ GDP ಜಾಸ್ತಿ ಆದರೆ ಸಾಕು ಅಂತ ಯೋಚನೆ ಮಾಡೋ ಆ ಥರದ ಅಭಿವೃದ್ಧಿ ಪರಿಕಲ್ಪನೆ ಇಟ್ಕೊಂಡು ಅವ್ರು ಮಾತಾಡ್ತಾರೆ. ಅದರಿಂದ ಅದನ್ನು ಯಾರೂ ಕೂಡ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬೇರೊಂದು ಮಾದರಿಯ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ನಾವು ಮಾಡಿ ತೋರಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಒಂದು ವಿಚಾರಕ್ಕಾಗಿ ಈ ಸಂಯುಕ್ತ ಹೋರಾಟ ಕರ್ನಾಟಕ ಇರ್ಬೋದು ಅಥವಾ ಬೇರೆ ಬೇರೆ ಬುದ್ಧಿಜೀವಿಗಳು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹೋರಾಟ ಸಮಿತಿ ಇರ್ಬೋದು, ಅದೆಲ್ಲನೂ ಕೂಡ ಯೋಚನೆ ಮಾಡ್ತಿದೆ. ಆ ಒಂದು ಮಾದರಿಯನ್ನು ಸೃಷ್ಟಿ ಮಾಡೋ ಕಡೆಗೆ ನಾವು ಹೆಜ್ಜೆ ಹಾಕ್ತೀವಿ. ಯಾವಾಗ ಶುರು ಮಾಡ್ತೀರಿ ಸಂಭ್ರಮಾಚರಣೆ? ನಾವೆಲ್ಲ ಯಾವತ್ತು ಬರೋದು ನಿಮ್ಮ ಊರಿಗೆ? ಅಲ್ಲ, ಸಂಭ್ರಮಾಚರಣೆ ಅದೇ ಈ ಒಂದು ಹೋರಾಟದ ಸುದೀರ್ಘ ಪ್ರಯಾಣ ಇದೆಯಲ್ಲ, ಸುದೀರ್ಘ ಪ್ರಯಾಣದಲ್ಲಿ ಬೇರೆ ಬೇರೆ ಎಲ್ಲ ಮಾಧ್ಯಮಗಳು, ಎಲ್ಲ ಜನಚಳವಳಿಗಳು, ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ನಾಯಕರುಗಳು, ಸಾಹಿತಿಗಳು, ನಟರು, ಈ ಥರದ್ದು ಎಲ್ಲರೂ ಕೂಡ ಎಲ್ಲ ಜನವರ್ಗಗಳು ಕೂಡ ನಮ್ಮ ಜೊತೆಯಾಗಿದ್ದಾರೆ, ಮುನ್ನಡೆಸಿದ್ದಾರೆ, ಜೊತೆಗೆ ನಿಂತಿದ್ದಾರೆ, ಬೆನ್ನಿಗೆ ನಿಂತಿದ್ದಾರೆ. ಇವರೆಲ್ಲರನ್ನೂ ಕೂಡ ಕರೆದು ಸಂಭ್ರಮಿಸೋದು ನಮ್ಮ ಭಾಗ್ಯ ಅಂತ ಹೇಳಿ ನಾವು ಭಾವಿಸ್ತೀವಿ ಮೊದಲಿಗೆ. ಅದಾದಮೇಲೆ ಮತ್ತೊಂದು ವಿಚಾರ ಏನು ಅಂತಂದರೆ, ಅದು ಈಗ ನಾನು ಹೇಳಬೇಕು ಅಂತ ಅನ್ಸೋದು, ಅದು ಈಗ ಬರೀ 13 ಹಳ್ಳಿಗಳ ಊರುಗಳಾಗಿ ಉಳಿದಿಲ್ಲ, ಇದು ಇಡೀ ರಾಜ್ಯದ ಅಥವಾ ರಾಷ್ಟ್ರದ ಹಳ್ಳಿಗಳಾಗಿ ಆಗಿರೋ ಕಾರಣಕ್ಕೆ ಈ ಹೋರಾಟ ನಮ್ಮನ್ನೆಲ್ಲ ಬೆಸ್ತಿದೆ, ಆ ಸಂಬಂಧ ಬೆಸ್ತಿದೆ, ನಮಗೆ ಆ ಬಾಂಧವ್ಯ ಬೆಸ್ತಿದೆ. ಹಂಗಾಗಿ ಸಂಬಂಧಿಕರ ಮನೆಗೆ ಬರೋಕ್ಕೆ ಯಾವಾಗ ಏನು ಅಂತ ಕೇಳಬೇಕಾಗಿಲ್ಲ, ಯಾವಾಗ ಬೇಕಿರೋ ಬರ್ಬೋದು, ಅವ್ರಿಗೆ ಆತಿಥ್ಯ ಇದ್ದೇ ಇರುತ್ತೆ. ಬಟ್ ಒಟ್ಟಾರೆ ನಮ್ಮ ಇದು ಎಲ್ಲ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡುತ್ತಲ್ಲ, ಅದಕ್ಕೆ ಇಡೀ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಅದಕ್ಕೆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ನಾವು ಅಭಿನಂದಿಸಬೇಕು ಅನ್ನೋ ಆಲೋಚನೆ ಇದೆ. ಈ ಒಟ್ಟಾರೆ ಏನೇ ಇರಲಿ, ಮುನಿಯಪ್ಪನವರು ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳು, ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಹುಶಃ ಅವರು ಏನು ಮಾಡ್ತಿರೋ ಬಿಟ್ಟರೋ ಆದರೆ ನಮ್ಮ ಪರವಾಗಿದ್ದರು ಅನ್ನೋದು ನಮಗೆ ನಂಬಿಕೆ ಇದೆ. ಒಟ್ಟಾರೆ ಸರ್ಕಾರನೇ ನಾವು ಅಭಿನಂದಿಸಬೇಕು. ಆ ಕಾರಣಕ್ಕಾಗಿ ನಾವು ಒಂದು ದಿವಸ ನಿಗದಿಪಡಿಸಿ ಅದು ಮಾಡಬೇಕು ಅಂತ ಇದ್ದೀವಿ ಮೇಡಮ್. ಆಗಲಿ, ನಿಮ್ಮ ಸಂಭ್ರಮಾಚರಣೆ ಕೂಡ ಚೆನ್ನಾಗಾಗಲಿ. ಇಡೀ ರಾಜ್ಯಾದ್ಯಂತ ಎಲ್ಲಿಯೇ ಹೋರಾಟಗಳು ನಡೆದರೂ ಕೂಡ ಅಲ್ಲಿಗೆ ದೇವನಹಳ್ಳಿಯ 13 ಹಳ್ಳಿಗಳ ರೈತರ ಮನೆಯ ಮಕ್ಕಳ ಒಂದು ನೇತೃತ್ವ, ಸಹಭಾಗಿತ್ವ ಇರಲಿ ಅನ್ನುವಂತಹ ಆಶಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಆಶಿಸೋದಕ್ಕೆ ಇಷ್ಟಪಡ್ತೀನಿ. ಕರಾಳಿ ಶ್ರೀನಿವಾಸ್ ಅವರೇ, ರಮೇಶ್ ಚಿಮ್ಮಾಚನಹಳ್ಳಿ ಅವರೇ, ಮನಿ ವೆಂಕಟಮ್ಮ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು. ನೋಡ್ತಾ ಇರಿ ಈ ದಿನ .com. ಮತ್ತೆ ಮುಂದೆ ಇಂಥದ್ದೇ ಚರ್ಚೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.